ವೀಕ್ಷಕರೇ, ತಮಗೆಲ್ಲರಿಗೂ ಜಕಾರ್ ಅಕಾಡೆಮಿಯಲ್ಲಿ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು SSLC ಪರೀಕ್ಷೆಗೆ ಬರಬಹುದಾದಂತಹ ತೃತೀಯ ಭಾಷೆ ಹಿಂದಿಯಲ್ಲಿ ಹಲವಾರು ಪ್ರಶ್ನೆಗಳನ್ನ ಕೇಳಲಾಗಿದೆ. ಈಗಾಗಲೇ ನೀವು ಪೂರ್ವ ಸಿದ್ಧತೆಯ ಪರೀಕ್ಷೆಯನ್ನ ಬರೆದಿದ್ದೀರಾ, ಆದರೆ ಹಲವಾರು ಸಮಸ್ಯೆಗಳು ಈಗಲೂ ಕೂಡ ಇದೆ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಒಂದು 4 ಪ್ರಶ್ನೆಗಳು ಈ ತರನಾಗಿದ್ವು, ನಮಗೆ ಔಟ್ ಆಫ್ ಮೈಂಡ್ ಇದ್ವು, ಅಲ್ಲಿ ನಾವು ಕನ್ಫ್ಯೂಷನ್ ಮಾಡ್ಕೊಂಡಿದ್ವಿ. ಅದಕ್ಕಾಗಿ ಆ ಪ್ರಶ್ನೆಗಳನ್ನ ಯಾವ ತರನಾಗಿ ಉತ್ತರ ಬರೀಬೇಕು, ತದನಂತರ ಆ ಪ್ರಶ್ನೆಗಳನ್ನ ಸ್ವರೂಪವನ್ನ ಹೇಗೆ ಅರ್ಥ ಮಾಡಿಕೊಳ್ಳಬೇಕು, ಯಾಕಂದ್ರೆ ಅವೆಲ್ಲವೂ ಕೂಡ ನಮಗೆ ಉತ್ತರ ಬರುವಂತಹ ಪ್ರಶ್ನೆಗಳು. ಆದ್ರೆ ಪ್ರಶ್ನೆಯನ್ನ ನಾವು ಅದರ ಸ್ವರೂಪವನ್ನ ಸ್ವಲ್ಪ ಚೇಂಜ್ ಮಾಡಿದ್ದಾರೆ, ಕ್ಲಿಷ್ಟ ಮಾಡಿದ್ದಾರೆ, ಸ್ವಲ್ಪ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಅದಕ್ಕಾಗಿ ಆ ಒಂದು ಪ್ರಶ್ನೆಗೆ ನಮಗೆ ಉತ್ತರಿಸೋದಕ್ಕೆ ಆಗಿಲ್ಲ. ಮಕ್ಕಳೇ, ತಮಗೆಲ್ಲರಿಗೂ ಗೊತ್ತಿರುವಂತೆ ಆ ಪ್ರಶ್ನೆಗಳು ಒಂದು ಉದಾಹರಣೆ ನಾನು ಹೇಳ್ತೀನಿ. गिल्लू मानव से अधिक भावपूर्ण प्राणी है किन बातों से ज्ञात होता है ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿತ್ತು. ನಾವೆಲ್ಲರೂ ಅದನ್ನ ಕನ್ಫ್ಯೂಷನ್ ಅನ್ನ ಮಾಡ್ಕೊಂಡಿದ್ವಿ. ಹಲವಾರು ವಿದ್ಯಾರ್ಥಿಗಳು ಅದನ್ನ ಉತ್ತರಿಸಲೇ ಇಲ್ಲ. ಉತ್ತರಿಸಿದ್ರು ಕೂಡ ಬಹಳಷ್ಟು ಕ್ಲಿಷ್ಟತೆಯಿಂದ, ಬಹಳಷ್ಟು ಕಠಿಣತೆಯಿಂದ ಅದನ್ನ ಉತ್ತರವನ್ನ ಬರೆದಿದ್ದೀವಿ. ಆದ್ರೆ ಅದು ಬಹಳಷ್ಟು ಸರಳವಾಗಿರುವಂತ ಪ್ರಶ್ನೆಯ ಸ್ವರೂಪ ಮಾತ್ರ ಏನ್ ಮಾಡಿದ್ದಾರೆ, ಚೇಂಜ್ ಮಾಡಿದ್ದಾರೆ. ಮುಖ್ಯವಾಗಿ ನಮ್ಮ ಪುಸ್ತಕದಲ್ಲಿ ಆ ಒಂದು ಪ್ರಶ್ನೆ ಇದೆ. ಏನಿದೆ ಅಂದ್ರೆ, लेखिका के अस्वस्थता में गिल्लू ने दिन कैसे बिताए या फिर लेखिका के गैर हाजिरी में गिल्लू ने दिन कैसे बिताए ಎನ್ನುವಂತ ಪ್ರಶ್ನೆ ಉತ್ತರನೇ ಆ ಪ್ರಶ್ನೆಗೆ ಉತ್ತರ ಕೂಡ ಇರುತ್ತೆ. ಹೀಗೆ ಹಲವಾರು ಸಮಸ್ಯೆಗಳು ನಮ್ಮ ಪ್ರಶ್ನೆಯನ್ನ ಅರ್ಥ ಮಾಡಿಕೊಳ್ಳುವುದರಲ್ಲಿ, ತದನಂತರ ಪ್ರಶ್ನೆಯ ಸ್ವರೂಪವನ್ನ ತಿಳಿದುಕೊಳ್ಳುವುದರಲ್ಲಿ, ಅದೇ ಪ್ರಶ್ನೆಯನ್ನ ಮತ್ತೆ ಯಾವ ತರನಾಗಿ ಕೇಳಬಹುದು ಎನ್ನುವುದು ಈ ಇವತ್ತಿನ ವಿಡಿಯೋದ ಒಂದು ಭಾಗವಾಗಿರುತ್ತೆ. ಅಷ್ಟಲ್ಲದೆ ಇನ್ನೊಂದು ಉದಾಹರಣೆಯನ್ನು ನೋಡೋದಾದ್ರೆ, ಇನ್ನೊಂದು ಪ್ರಶ್ನೆಯನ್ನ ಕೇಳಲಾಗಿತ್ತು. ಮಾನವ್ ಕಿ ಸಹಿ ಪಹಚಾನ್ ಬುದ್ಧಿ ಏವಂ तर्क नहीं है परंतु मानवीयता है, कविता के आधार पर स्पष्ट कीजिए ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿತ್ತು. ಮಕ್ಕಳೇ, ಬಹಳಷ್ಟು ಈ ತರನಾಗಿರಂತ ಪ್ರಶ್ನೆಯನ್ನ ತೃತೀಯ ಭಾಷೆಗೆ ಹಿಂದಿಗೆ ಮೊದಲೇ ಕೇಳಲೇಬಾರದು. ಆದ್ರೆ ಯಾರೋ ಗೊತ್ತಿಲ್ಲ, ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧಪಡಿಸಿದ್ದಾರೆ, ಇಲಾಖೆಗೆ ಕೊಟ್ಟಿದ್ದಾರೆ. ಇಲಾಖೆ ಅದೇ ತರನಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇಡೀ ರಾಜ್ಯದಲ್ಲಿ ಹಂಚಿಕೆ ಮಾಡಿದೆ. ಹಲವಾರು ನಮ್ಮ ಶಿಕ್ಷಕ ಮಿತ್ರರು ಇದನ್ನ ಹೇಳ್ತಾ ಇದ್ರು. ಈ ತರನಾಗಿರ್ತಕ್ಕಂಥ ಪ್ರಶ್ನೆ ತೃತೀಯ ಭಾಷೆ ಹಿಂದಿಗೆ ಹಾಗೂ ಮಕ್ಕಳ ಒಂದು ಮಟ್ಟಕ್ಕೆ ಈ ತರನಾಗಿರೋ ಪ್ರಶ್ನೆ ಪತ್ರಿಕೆ ಬಹಳಷ್ಟು ಕಠಿಣವಾಗಿದೆ ಅಂತ. ಆ ಒಂದು ಪ್ರಶ್ನೆಗೆ ಉತ್ತರ ಏನಾಗಿತ್ತು ಅಂದ್ರೆ, ಮಾನವ್ ಕಾ ಸಹಿ ಪರಿಚಯ ಕ್ಯಾ ಹೈ ಯಾ ಫಿರ್ ಮಾನವ್ ಕಹಲಾನೆ ಕಾ ಅಧಿಕಾರಿ ಕೌನ್ ಹೋಗಾ, ಈ ತರನಾಗಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಇರುವಂತದ್ದೇ ಆ ಪ್ರಶ್ನೆಗೆ ಇತ್ತು. ಮಕ್ಕಳ ಇವತ್ತಿನ ವಿಡಿಯೋದಲ್ಲಿ ನಾವು ಅದನ್ನೇ ನೋಡುವರಿದ್ದೀವಿ. ಹಲವಾರು ಪ್ರಶ್ನೆ ಪ್ರತಿಯೊಂದು ಪಾಠದಿಂದ ಒಟ್ಟಾಗಿ ತಮಗೆಲ್ಲರಿಗೂ ಗೊತ್ತಿರುವಂತೆ SSLC ವಾರ್ಷಿಕ ಪರೀಕ್ಷೆ ತೃತೀಯ ಭಾಷೆ ಹಿಂದಿಯಲ್ಲಿ ಮಕ್ಕಳೇ ಹಲವಾರು ಪ್ರಶ್ನೆಗಳನ್ನ ಕೇಳಲಾಗತ್ತೆ. ಮುಖ್ಯವಾಗಿ ನಾವು ನೋಡಬಹುದಾದರೆ ಪದ್ಯದಿಂದ 20 ಅಂಕಗಳನ್ನ ಕೇಳಲಾಗತ್ತೆ, ಗದ್ಯದಿಂದ 32 ಅಂಕಗಳನ್ನ ಕೇಳಲಾಗತ್ತೆ, ವ್ಯಾಕರಣದಿಂದ 8 ಅಂಕಗಳನ್ನ ಕೇಳಲಾಗತ್ತೆ, ಪೂರಕ ವಾಚನದಿಂದ 4 ಅಂಕಗಳನ್ನ ಕೇಳಲಾಗತ್ತೆ. ಅದೇ ತರನಾಗಿ ನಮ್ಮ ರಚನಾ ಭಾಗದಿಂದ 16 ಅಂಕಗಳನ್ನ ಕೇಳಲಾಗತ್ತೆ. ರಚನಾ ಭಾಗದಲ್ಲಿ ಅನುವಾದ ಬರುತ್ತೆ, ತದನಂತರ ಪ್ಯಾಸೇಜ್ ಗದ್ಯಾಂಶ ಬರುತ್ತೆ, ಪತ್ರ ಬರುತ್ತೆ, ನಿಬಂಧ ಬರುತ್ತೆ. ಹೀಗೆ 16 ಅಂಕಗಳನ್ನು ಅಲ್ಲಿಂದ ಕೇಳಲಾಗತ್ತೆ. ನಾವು ಒಂದೊಂದು ಪಾಠದ ಮುಖಾಂತರ ಅಲ್ಲಿ ಬರುವಂತ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವ್ಯಾವು ಹಾಗೂ ಅದರ ಸ್ವರೂಪ, ಆ ಪ್ರಶ್ನೆಯನ್ನ ಮತ್ತೆ ಯಾವ ತರನಾಗಿ ಕೇಳಬಹುದು ಎನ್ನುವುದನ್ನು ಈ ವಿಡಿಯೋ ಮುಖಾಂತರ ನಾವು ತಿಳಿದುಕೊಳ್ಳೋಣ. ವಿಡಿಯೋ ಸ್ವಲ್ಪ ಹೆಚ್ಚಾಗಲಿದೆ, ಸ್ವಲ್ಪ ಟೈಮ್ ಹೆಚ್ಚಾಗಲಿದೆ. ಆದ್ರೂ ಕೂಡ ಇಷ್ಟೆಲ್ಲ ತಿಳಿದುಕೊಳ್ಳಲಿಕ್ಕೆ, ಹಿಂದಿಯಲ್ಲಿ ಔಟ್ ಪಡೆದುಕೊಳ್ಳಲಿಕ್ಕೆ ಇವೆಲ್ಲವೂ ಕೂಡ ಬಹಳಷ್ಟು ಮುಖ್ಯವಾಗಿದೆ. ವಿಡಿಯೋನ ಸ್ಕಿಪ್ ಮಾಡಿದೆ ಅಂತದವರೆಗೆ ನೋಡಿ. ಇವಾಗ ನಾವು ಪ್ರಾರಂಭ ಮಾಡೋಣ. ಪದ್ಯದಿಂದ ನಮಗೆ 20 ಅಂಕಗಳು ಬರ್ತವೆ. ಮೊದಲು ನಾವು ಟಾರ್ಗೆಟ್ ಮಾಡಬೇಕಾಗಿರುವಂತದ್ದು ಪದ್ಯಕ್ಕೆ. ಯಾಕಂದ್ರೆ ಪದ್ಯದಿಂದ ನಮಗೆ 20 ಅಂಕಗಳನ್ನ ಕೊಡಲಾಗತ್ತೆ ಹಾಗೂ ಕೇವಲ 6 ಪದ್ಯ ಭಾಗಗಳು ನಮ್ಮ ಸಿಲೆಬಸ್ಗೆ ಇದಾವೆ, 11 ಗದ್ಯ ಪಾಠಗಳಿದಾವೆ. ಹೀಗೆ 17 ನಮಗೆ ಪಾಠಗಳನ್ನ ತೃತೀಯ ಭಾಷೆ ಹಿಂದಿಗೆ ಕೊಡಲಾಗಿದೆ. ಗದ್ಯ ಪಾಠದಿಂದ 20 ಅಂಕಗಳು ಬರ್ತವೆ. ಮೊಟ್ಟ ಮೊದಲನೇ ಟಾರ್ಗೆಟ್ ನಮ್ಗ ಪದ್ಯ ಭಾಗದಿಂದ ನಾವು ಮಾಡ್ಬೇಕು. ಯಾಕಂದ್ರೆ ಲಿಮಿಟೆಡ್ ಕ್ವಶನ್ಸ್ ಗಳಿದಾವೆ. ಪ್ರತಿಯೊಂದು ಪದ್ಯ ಭಾಗದಿಂದ 2 ಪ್ರಶ್ನೆಗಳನ್ನ ಮಾಡಿದ್ರೆ ಸಾಕು ಮಕ್ಕಳೇ, ನಾವು 20 ಅಂಕಗಳನ್ನು ಗಳಿಸ್ತೀವಿ. ಅದರಲ್ಲಿ 7 ಅಂಕ ಅಂತೂ ನಮಗೆ ಗೊತ್ತಿರೋದಂತದ್ದೇ ಇದೆ. ಯಾವ್ದಂದ್ರೆ ಕೋಶಿಶ್ ಕರ್ನೆ ವಾಲೋं की हार नहीं होती ಪದ್ಯ ಭಾಗದಿಂದ असफलता एक चुनौती है इसे स्वीकार करो ಎನ್ನುವಂಥದ್ದು. ಕವಿತಾಂಶ ಪೂರ್ಣ ಕೀಜಿಯೇ
4 ಅಂಕಕ್ಕೆ ಕೇಳಲಾಗತ್ತೆ. ಇನ್ನೊಂದು 3 ಅಂಕದ ಪ್ರಶ್ನೆ ತುಳಸಿಗೆ ದೋಹೆದಿಂದ ಬರುತ್ತೆ, ಒಂದು ದೋಹೆಯನ್ನ ಕೊಡಲಾಗತ್ತೆ, ಅದರ ಭಾವಾರ್ಥವನ್ನ ಬರಿಬೇಕಾಗತ್ತೆ ಮಕ್ಕಳೇ. ಸೊ ಪ್ರತಿಯೊಂದು ಪದ್ಯಪಾಠದಿಂದ 2 ಪ್ರಶ್ನೆಗಳನ್ನ ಮಾಡಿದ್ರೆ ಅಂದ್ರೆ 6 ಪದ್ಯಪಾಠಗಳಿದ್ದಾವೆ, 12 ಪ್ರಶ್ನೆಗಳನ್ನ ನಾವು ಮಾಡಿದ್ರೆ ಮಕ್ಕಳು 20 ಅಂಕಗಳನ್ನ ನಾವು ಸರಳವಾಗಿ ಮತ್ತೆ ಪದೇ ಪದೇ ಅದನ್ನೇ ಕೇಳಲಾಗತ್ತೆ. ಆದ್ರೆ ಸ್ವಲ್ಪ ಪ್ರಶ್ನೆಯ ಸ್ವರೂಪವನ್ನ ಬದಲ್ ಮಾಡ್ತಾರೆ, ಚೇಂಜ್ ಮಾಡ್ತಾರೆ, ಸ್ವಲ್ಪ ಟ್ವಿಸ್ಟ್ ಕೊಡ್ತಾರೆ, ಹಿಂದೆ ಮುಂದೆ ಮಾಡಿ ಅದನ್ನು ಕೇಳ್ತಾರೆ. ಸೊ ಮಕ್ಕಳೇ, ಅದಕ್ಕಾಗಿ ಏನೂ ಭಯ ಪಡಬೇಕಾಗಿರುವಂತ ಅವಶ್ಯಕತೆ ಇಲ್ಲ. ಜಕಾರ್ ಅಕಾಡೆಮಿ ನಿಮ್ಮ ಸೇವೆಯಲ್ಲಿ ಯಾವತ್ತಿಗೂ ಕೂಡ ಹಾಜರಿರುತ್ತೆ. ಸೊ ಬನ್ನಿ ಒಂದೊಂದಾಗಿ ಆ ಒಂದು ಪದ್ಯ ಪಾಠದಿಂದ ಯಾವೆಲ್ಲ ಪ್ರಶ್ನೆಗಳನ್ನ ಯಾವ ಸ್ವರೂಪದಲ್ಲಿ ಕೇಳ್ತಾರೆ ಎನ್ನುವುದನ್ನ ನಾವು ತಿಳಿದುಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ನಮ್ಮ ಮೊದಲನೇ ಪದ್ಯ ಪಾಠ ಮಾತೃಭೂಮಿ. ತಮಗೆಲ್ಲರಿಗೂ ಗೊತ್ತಿರುವಂತೆ ಅಲ್ಲಿ 2 ಪ್ರಶ್ನೆಗಳು ಯಾವ್ಯಾವ ಅಂದ್ರೆ ಮಾತೃಭೂಮಿ ಕಾ ಪ್ರಕೃತಿ ಸೌಂದರ್ಯ ಹಾಗೂ ಮಾತೃಭೂಮಿ ಕೆ ಫಿರ್ ಭಾರತ್ ಮಾ ಕಾ ಸ್ವರೂಪ. ಇಲ್ಲಿ 2 ಕೀವರ್ಡ್ ಗಳನ್ನ ನಾವು ನೆನಪಿಡಬೇಕು. ಪ್ರಕೃತಿ ಸೌಂದರ್ಯ ಬಂತು ಅಂದ್ರೆ ಭಾರತ್ ಮಾತಾಕ್ಕೆ ಪ್ರಕೃತಿ ಸೌಂದರ್ಯದ ಬಗ್ಗೆ ಬರೀಬೇಕು. ಸ್ವರೂಪ ಅಂತ ಬಂತು ಅಂದ್ರೆ ಅಲ್ಲಿ ಸ್ವರೂಪಗಳನ್ನ ಚೇಂಜ್ ಮಾಡಬಹುದು. ತದನಂತರ ಪ್ರಶ್ನೆ ಪತ್ರಿಕೆ ಸ್ವಲ್ಪ ಟ್ವಿಸ್ಟ್ ಆಗಿ ಕೇಳಬಹುದು. ಸೊ ಬನ್ನಿ ಒಂದೊಂದಾಗಿ ನಾವು ನೋಡೋಣ. ಮೊದಲನೇ ಪ್ರಶ್ನೆ ಹೇಗೆ ಕೇಳಲಾಗತ್ತೆ ನಿಮ್ಮ ಪುಸ್ತಕದಲ್ಲಿ ಬಂದಿರುವಂತೆ, ಮಾತೃಭೂಮಿ ಕಾ ಪ್ರಾಕೃತಿಕ ಸೌಂದರ್ಯ ಕಾ ವರ್ಣನ ಕೀಜಿಯೇ ಎನ್ನುವಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಅಥವಾ ಇದನ್ನೇ ಹೇಗೆ ಕೇಳಬಹುದು ಅಂದ್ರೆ ಮಾತೃಭೂಮಿ ಕಿ ಪ್ರಾಕೃತಿಕ ಸುಷ್ಮಾ ಕಾ ವರ್ಣನ್ ಕೀಜಿಯೇ ಅಂತನೂ ಕೂಡ ಕೇಳಬಹುದು. ಈ ತರನಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳಲಾಗಬಹುದು. ಮಾತೃಭೂಮಿ ಕಿ ಪ್ರಾಕೃತಿಕ ಸುಷ್ಮಾ ನಯನ ಮನೋಹರ್ ಹೇ ಕೈಸೆ, ಈ ತರನಾಗಿರುವಂತ ಪ್ರಶ್ನೆನೂ ಕೂಡ ಕೇಳಬಹುದು. ಅವೆಲ್ಲ ಪ್ರಶ್ನೆಗಳಿಗೆ ಒಂದೇ ಉತ್ತರವನ್ನ ಬರೀಬೇಕು ಮಕ್ಕಳೇ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ 3 ತರನಾಗಿರ್ತಕ್ಕಂಥ ಟೈಪ್ಸ್ ಗಳನ್ನ ಕ್ವಶನ್ ಆಫ್ ಟೈಪ್ಸ್ ಗಳನ್ನ ಕೇಳಿದ್ರೆ ಒಂದೇ ಉತ್ತರ ನಾವು ಬರಬೇಕಾಗತ್ತೆ. ಅಷ್ಟೇ ಅಲ್ಲದೆ ಇನ್ನು 2ನೇ ಪ್ರಶ್ನೆ, ಮಾತೃಭೂಮಿ ಕಾ ಸ್ವರೂಪ್ ಕೈಸೆ ಸುಶೋಭಿತ್ ಹೈ. ಮಾತೃಭೂಮಿ ಕಾ ಸ್ವರೂಪ್ ಕೈಸೆ ಸುಶೋಭಿತ್ ಹೈ. ಹಲವಾರು ಸಲ ಪ್ರಶ್ನೆ ಪತ್ರಿಕೆಯಲ್ಲಿ ಇದನ್ನ ಕೇಳಲಾಗಿದೆ. ಅದನ್ನೇ ಮತ್ತೆ ಯಾವ ತರ ಕೇಳಬಹುದು ಅಂದ್ರೆ ಮಾತೃಭೂಮಿ ಕಾ ಸ್ವರೂಪ್ ಕಾ ವರ್ಣನ್ ಕೀಜಿಯೇ, ಮಾತೃಭೂಮಿ के स्वरूप का वर्णन कीजिए, ಅಥವಾ ಕವಿ ಮಾತೃಭೂಮಿ ಕವಿತಾ ಕಾ ಸ್ವರೂಪ್ ಕೈಸೆ ವರ್ಣಿತ್ ಕರ್ತೆ ಹೇ ಎನ್ನುವಂತ ಪ್ರಶ್ನೆ ಕೂಡ ಬರ್ತದೆ. ಆದ್ರೆ ಇಲ್ಲಿ ನೆನಪಿಟ್ಕೊಳ್ಬೇಕಾಗಿರುವಂತದ್ದು ಒಂದು ಕೀವರ್ಡ್ ಸ್ವರೂಪ. ಎಲ್ಲ ಪ್ರಶ್ನೆ ಯಾವ ತರನಾಗಿ ಪ್ರಶ್ನೆ ಕೇಳಿದ್ರು ಕೂಡ ಸ್ವರೂಪ ಅಂತ ಅಲ್ಲಿ ಕೇಳಲೇಬೇಕು. ತದನಂತರ ಪ್ರಾಕೃತಿಕ ಸೌಂದರ್ಯ ಕೇಳಿದ್ರೆ ಅಲ್ಲಿ ಪ್ರಾಕೃತಿಕ ಸೌಂದರ್ಯ ಅಂತ ಮೆನ್ಷನ್ ಮಾಡಲೇಬೇಕು. ಸೊ ಪ್ರಾಕೃತಿಕ ಸೌಂದರ್ಯ ಬಂದ್ರೆ ಪ್ರಾಕೃತಿಕ ಸೌಂದರ್ಯದ ಬಗ್ಗೆ ಬರೀರಿ, ಸ್ವರೂಪ ಬಂದ್ರೆ ಸ್ವರೂಪದ ಬಗ್ಗೆ ಬರೀರಿ. ಹಿಂದೆ ಮುಂದೆ ಆ ಒಂದು ಪ್ರಶ್ನೆಯನ್ನ ಯಾವ ತರನಾಗಿ ಚೇಂಜ್ ಮಾಡಿದ್ರು ಕೂಡ ಈ 2 ಕೀವರ್ಡ್ ಗಳನ್ನ ಅಲ್ಲಿ ಕೇಳಲೇಬೇಕಾಗತ್ತೆ. ಸೊ ಮಕ್ಕಳೇ, ಈ 2 ಪ್ರಶ್ನೆಗಳನ್ನ ನಾವು ಮಾಡಿದ್ರೆ, ಯಾಕಂದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಫೋಕಸ್ ಮಾಡ್ತಿರೋದು 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು ಹಾಗೂ 4 ಅಂಕದ ಪ್ರಶ್ನೆಗಳು. 1 ಅಂಕ ಹಾಗೂ ಅನುರೂಪತ ಅದನ್ನ ಬೇರೆ ಒಂದು ಭಾಗದಲ್ಲಿ ನೋಡೋಣ, ಅಥವಾ ಸರಳವಾಗಿ ನೀವು ಅದನ್ನು ಉತ್ತರಿಸಬಹುದು. ಮುಖ್ಯವಾಗಿರುವಂತದ್ದು 2 ಅಂಕ, 3 ಅಂಕ ಹಾಗೂ 4 ಅಂಕಗಳಿಗೆ ಬರಬಹುದಾದ ಪ್ರಶ್ನೆಗಳನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಇದಾಯ್ತು ಮಾತೃಭೂಮಿ ಪದ್ಯಪಾಠದಿಂದ. ಇನ್ನ 2ನೇ ಪದ್ಯಪಾಠ ಅಭಿನವ ಮನುಷ್ಯ ಇದೆ. 2ನೇ ಪಾಠ ಅಲ್ಲ, ಪದ್ಯಪಾಠ ಹೇಳ್ತಾ ಇರೋದು ನಾನು. 2ನೇ ಪದ್ಯಪಾಠ ಅಭಿನವ ಮನುಷ್ಯ ಇದೆ. ಅಭಿನವ ಮನುಷ್ಯನಿಂದ ಯಾವ ತರನಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳಲಾಗತ್ತೆ ಅಂದ್ರೆ, आधुनिक मानव ने प्रकृति के हर तत्व पर कैसे विजय प्राप्त की है, अथवा प्रकृति पर सर्वत्र विजय पुरुष आसीन, इस पंक्ति का सार अपने शब्दों में स्पष्ट कीजिए, अथवा दिनकर जी आधुनिक मानव की भौतिक साधना का वर्णन कैसे करते हैं. ಈ 3 ಟೈಪ್ಸ್ ಪ್ರಶ್ನೆಗಳಿಗೆ ಒಂದೇ ಉತ್ತರ ಆಗತ್ತೆ ಮಕ್ಕಳೇ. ಇಲ್ಲಿನೂ ಕೂಡ ನಾವು ಕನ್ಫ್ಯೂಷನ್ ಮಾಡ್ಕೊಳ್ಬಾರದು. ಪ್ರಕೃತಿಗೆ ಹರ ತತ್ವ ಅಂತಂದ್ರೂ ಅಂದೆ, ಸರ್ವತ್ರ ವಿಜಯ ಪುರುಷ್ ಆಸೀನ್ ಅಥವಾ ಭೌತಿಕ ಸಾಧನ, ಇವೆಲ್ಲ ಕೀವರ್ಡ್ಸ್ ಗಳಿಗೆ ಒಂದೇ ಉತ್ತರವನ್ನ ಮಕ್ಕಳೇ ನಾವು ಬರೀಬೇಕಾಗತ್ತೆ. ಸೊ 3 ತರನಾಗಿರ್ತಕ್ಕಂತಹ ಬೇರೆ ಬೇರೆ ಟೈಪ್ಸ್ ಗಳಲ್ಲಿ ಇಲ್ಲಿ ಕ್ವಶನ್ ಗಳನ್ನ ಕೇಳಲಾಗತ್ತೆ, ಆದ್ರೆ ಅದಕ್ಕೆ ಉತ್ತರ ಒಂದೇ ಆಗಿರುತ್ತೆ. ಅಷ್ಟೇ ಅಲ್ಲದೆ 2ನೇ ಪ್ರಶ್ನೆ ನಾವು ಈ ಒಂದು ಪದ್ಯ ಭಾಗದಿಂದ ನೋಡ್ಬೇಕಾದ್ರೆ, ದಿನಕರ್ ಜಿ ಕೆ ಅನುಸಾರ ಮಾನವ ಕಾ ಸಹಿ ಪರಿಚಯ ಕ್ಯಾ ಹೈ ಎನ್ನುವಂಥದ್ದು ನಮ್ಮ ಪ್ರಶ್ನೆ. ನಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಈ ತರನಾಗಿರ್ತಕ್ಕಂಥ ಪ್ರಶ್ನೆ ಕೇಳಲಾಗಿತ್ತು. ಮಾನವ ಕಿ ಸಹಿ ಪಹಚಾನ್ ಬುದ್ಧಿ ಏವಂ ತರ್ಕ ನಹಿ ಪರಂತು ಮಾನವೀಯತಾ ಹೈ, ಕವಿತಾ ಕೆ ಆಧಾರ ಪರ್ ಸ್ಪಷ್ಟ ಕೀಜಿಯೇ. ಹಲವಾರು ವಿದ್ಯಾರ್ಥಿಗಳು ಇದನ್ನ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ. ಯಾವ ಪಾಠದಿಂದ ಯಾವ ಕವಿತೆಯಿಂದ ಬಂದಿದೆ
ಈ ಎಲ್ಲ ಕನ್ಫ್ಯೂಷನ್ಗಳು ನಮ್ಮ ಮೈಂಡ್ ನಲ್ಲಿ ಇದ್ವು. ಸೊ ಅದಕ್ಕಾಗಿ ಬೇರೆ ಬೇರೆ ಟೈಪ್ಸ್ ಗಳನ್ನ ಅದಕ್ಕಾಗಿ ನೋಡ್ಬೇಕು. ಅದಕ್ಕಾಗಿ ನಾ ಈ ವಿಡಿಯೋ ಮಾಡ್ತಿರುವಂತ ಉದ್ದೇಶನೇ ಇದೆ. ಯಾಕಂದ್ರೆ ಬೇರೆ ಬೇರೆ ಒಂದೇ ಪ್ರಶ್ನೆಯನ್ನ ಯಾವ ತರನಾಗಿ ಕೇಳಬಹುದು ಅನ್ನುವಂಥದ್ದು ಈ ಒಂದು ವಿಡಿಯೋದ ಮುಖ್ಯ ಉದ್ದೇಶ ಆಗಿರ್ತದೆ. ದಿನಕರ್ ಜಿ ಕೆ ಅನುಸಾರ ಮಾನವ ಕಾ ಸಹಿ ಪರಿಚಯ ಅಂದ್ರೂ ಅದನ್ನೇ ಬರಿಬೇಕು. ಅದ ತರನಾಗಿ ಮಾನವ ಕಿ ಸಹಿ ಪಹಚಾನ್ ಬುದ್ಧಿ ಏವಂ ತರ್ಕ ನಹಿ ಪರಂತು ಮಾನವೀಯತಾ ಹೈ ಕವಿತಾ ಕೆ ಆಧಾರ ಪರ್ ಸ್ಪಷ್ಟ ಕೀಜಿ ಅಂದ್ರೂ ಕೂಡ ಅದೇ ಉತ್ತರ ಆಗಿರುತ್ತೆ. ಈ ಒಂದು ಪದ್ಯಪಾಠದಿಂದ ಅಭಿನವ ಮನುಷ್ಯ ಪದ್ಯಪಾಠದಿಂದ 2 ಪ್ರಶ್ನೆಗಳಿಗೆ ನಾವು ಮಕ್ಕಳೇ ತಯಾರಾಗಿರ್ಬೇಕಾಗತ್ತೆ. ತುಳಸಿ ಕೆ ದೋಹೆಯಲ್ಲಿ ಮಕ್ಕಳೇ ನಮಗೆ ಎಲ್ಲ ಪದ್ಯದ ಎಲ್ಲ ದೋಹೆಗಳ ಭಾವಾರ್ಥವನ್ನ ಬರಿಬೇಕಾಗತ್ತೆ. ಸೊ ಇಲ್ಲಿ ಒಂದು ಟ್ರಿಕ್ ಅನ್ನ ನಾವು ಏನ್ ಯೂಸ್ ಮಾಡೋಣ ಅಂದ್ರೆ, ಹೋದ ವರ್ಷ ಕೇಳಲಾಗಿರುವಂತಹ ದೋಹೆಗಳನ್ನ ಬಿಟ್ಟು ಮಾಡಿದ್ರೆ 1 ಅಥವಾ 2 ದೋಹೆಗಳು ನಮಗೆ ಕಡಿಮೆ ಆಗಬಹುದು. ಯಾಕಂದ್ರೆ ಮತ್ತೆ ಅದನ್ನೇ ದೋಹೆಯನ್ನ ಕೇಳುವಂತ ಚಾನ್ಸಸ್ಗಳು ಬಹಳಷ್ಟು ಕಡಿಮೆ ಇರ್ತವೆ. ಸೊ ಅದನ್ನ ಬಿಟ್ಟು ಮಿಕ್ಕೆಲ್ಲದ ನಾವು ದೋಹೆಗಳ ಭಾವಾರ್ಥವನ್ನ ಅತಿ ಸರಳವಾಗಿ ನಮ್ಮ ಸ್ವಂತ ವಾಕ್ಯದಲ್ಲಿ ನಾವು ಬರೀಬೇಕು. ಮುಂಚೆ ಏನ್ ಮಾಡ್ಬೇಕು ಅಂದ್ರೆ, ತುಳಸಿದಾಸ್ ಜಿ ಇಸ್ ದೋಹೆ ಕೆ ಅಂದರ್ ಕಹತೆ ಹೈ ಕಿ ಎನ್ನುವಂಥದ್ದನ್ನ ಬರೆದು ಮುಂದೆ ಅದರ ಭಾವಾರ್ಥವನ್ನ ಸರಳವಾಗಿ ಒಂದು 3 ಅಥವಾ 4 ವಾಕ್ಯದಲ್ಲಿ ಬರೆದ್ರೆ ಖಂಡಿತವಾಗ್ಲೂ ಮಕ್ಕಳೇ ನಮಗೆ 3 ಅಂಕಗಳು ಲಭಿಸ್ತವೆ. ಇನ್ನ ಮುಂದಿನ ಪದ್ಯಪಾಠವನ್ನು ನೋಡುವುದಾದ್ರೆ ಸಮಯ ಕಿ ಪಹಚಾನ್ ನಮ್ಮ ಮುಂದಿನ ಪದ್ಯಪಾಠವಾಗಿರುತ್ತೆ. ಅಲ್ಲಿ ಏನೇನ್ ಕೇಳ್ತಾರೆ, ಸಮಯ ಕಾ ಸದುಪಯೋಗ ಕೈಸೆ ಕರ್ನಾ ಚಾಹಿಯೆ, ಸಮಯದ ಸದುಪಯೋಗ ಹೇಗೆ ಮಾಡಿಕೊಳ್ಳಬೇಕು. ಹಲವಾರು ಸಲ ಈ ಪ್ರಶ್ನೆಯನ್ನು ಕೂಡ ಕೇಳಲಾಗಿದೆ. ಆದ್ರೆ ಮೊನ್ನೆ ನಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಯಾವ ತರನಾಗಿರ್ತಕ್ಕ ಪ್ರಶ್ನೆ ಇತ್ತು ಅಂದ್ರೆ, ಸಮಯ ಹಿ ಜೀವನ್ ಹೈ ಇಸ್ ಕಥನ್ ಕಾ ಸಮರ್ಥನ್ ಕವಿತಾ ಕೆ ಆಧಾರ ಪರ ಸ್ಪಷ್ಟ ಕೀಜಿಯೆ ಎನ್ನುವಂಥದ್ದು ಪ್ರಶ್ನೆ ಕ್ಲಿಷ್ಟವಾಗಿ ಒಂದು ಸ್ವಲ್ಪ ಕಠಿಣವಾಗಿ ಆ ಒಂದು ಪ್ರಶ್ನೆಯನ್ನ ಕೇಳಲಾಗಿತ್ತು. ಸೊ ಅದರ ಉತ್ತರ ಅದೇ ಬರಿಬೇಕು. ಸಮಯ ಕಾ ಸದುಪಯೋಗ ಕೈಸೆ ಕರ್ನಾ ಚಾಹಿಯೆ ಅಂತಾನೆ ಅದರ ಉತ್ತರ ಬರಿಬೇಕು. या फिर समय की पहचान कविता का संक्षिप्त सारांश अपने शब्दों में लिखी ಅಂದ್ರೂ ಕೂಡ ಈ 3 ಕ್ವಶನ್ ಟೈಪ್ಸ್ ಗಳಿಗೆ ಒಂದೇ ಉತ್ತರ ಆಗಿರುತ್ತೆ ಮಕ್ಕಳೇ. ಸೊ ನೀವು ಪೆನ್ ಹಾಗೂ ನೋಟ್ಬುಕ್ ಅನ್ನ ತೆಗೆದುಕೊಟ್ಕೊಂಡ್ರೆ ಎಲ್ಲವನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ನಿಮಗೆ ಪರೀಕ್ಷಾ ಸಮಯದಲ್ಲಿ ಬಹಳಷ್ಟು ಉಪಯೋಗ ಆಗ್ತವೆ. ನೀವು ಕನ್ಫ್ಯೂಷನ್ ಆಗೋದಿಲ್ಲ. ಇವೆಲ್ಲ ಪ್ರಶ್ನೆಗಳನ್ನು ಮಾಡೋದ್ರಿಂದ ಸರಿ ಸುಮಾರಾಗಿ 52 ಅಂಕಗಳು ನಮ್ಮ ಪದ್ಯ ಹಾಗೂ ಗದ್ಯ ಭಾಗದಿಂದಿದ್ದಾವೆ. ಅದರಲ್ಲಿ 8 ಅಂಕಗಳನ್ನ ತೆಗೆದ್ರೆ ಅಂದ್ರೆ ಅನುರೂಪತೆ ಹಾಗೂ ಏಕವಾಕ್ಯದಲ್ಲಿ ತೆಗೆದ್ರೆ 2, 3 ಅಥವಾ 4 ಅಂಕಗಳಿಗೆ ಈ ಪ್ರಶ್ನೆಗಳು ಬಂದೇ ಬರ್ತವೆ. ರಿಪೀಟೆಡ್ಲಿ ಕ್ವಶನ್ಗಳನ್ನ ಇದನ್ನೇ ಕೇಳಲಾಗುತ್ತೆ. ಇಂಥ ಪ್ರಶ್ನೆಗಳನ್ನ ನಾವು ಮಾಡಿದ್ರೆ ಹೆಚ್ಚಿಗಾಗಿ ಸ್ಕೋರ್ ಅನ್ನ ಮಾಡಬಹುದು. ಅದೇ ತರನಾಗಿ 2ನೇ ಪ್ರಶ್ನೆಯನ್ನು ಕೂಡ ಸಮಯ ಕಿ ಪಹಚಾನ್ ಪದ್ಯಪಾಠದಿಂದ ಕೇಳಲಾಗುತ್ತೆ. ಅದೇನಪ್ಪಾ ಅಂತಂದ್ರೆ, ಮಾನವ ಕೆ ಲಿಯೆ ಸುಖ ಕಿ ಪ್ರಾಪ್ತಿ ಕಾ ಕಬ್ ಸಂಭವ ಹೈ ಯಾ ಫಿರ್ ಮನುಷ್ಯ ಕೆ ಲಿಯೆ ಸುಖ ಕಿ ಪ್ರಾಪ್ತಿ ಕಬ್ ಸಂಭವ ಹೈ ಎನ್ನುವಂತ ಪ್ರಶ್ನೆಯನ್ನು ಕೂಡ ಸಮಯ ಕಿ ಪಹಚಾನ್ ಪಾಠದಿಂದ ಕೇಳಲಾಗುತ್ತೆ. ಇನ್ನು ಮುಂದುವರಿದು 5ನೇ ನಮ್ಮ ಪದ್ಯಪಾಠ ಸೂರ್ಶ್ಯಾಮ್ ಪದ್ಯಪಾಠದಿಂದ ಕೂಡ 2 ಅಥವಾ 3 ಅಂಕಗಳು ಖಂಡಿತ ಮಕ್ಕಳೇ ಬಂದೇ ಬರ್ತವೆ. ಸೊ ಅಲ್ಲಿ ನಾವು ನೋಡುವುದಾದರೆ 2 ಪ್ರಶ್ನೆಗಳ ಹತ್ರ ನಮ್ಮ ಫೋಕಸ್ ಇರಬೇಕು. ಒಂದೇದು, ಯಶೋದಾ ಕೃಷ್ಣಕ್ಕೆ ಕ್ರೋಧ ಕೋ ಕೈಸೆ ಶಾಂತ ಕರ್ತಿ ಹೈ, ಈ ಒಂದು ಪ್ರಶ್ನೆಯನ್ನ ಕೇಳಲಾಗುತ್ತೆ. ಅಥವಾ ಕೃಷ್ಣಕ್ಕೆ ಕ್ರೋಧ ಕೋ ಯಶೋದಾನೆ ಕೈಸೆ ಶಾಂತ ಕಿಯಾ, ಇದನ್ನು ಸ್ವಲ್ಪ ಹಿಂದೆ ಮುಂದೆ ಮಾಡಿ ಆದರೆ ಅದರ ಉದ್ದೇಶ ಕ್ವಶನ್ ಟೈಪ್ ಒಂದೇ ಆಗಿರುತ್ತೆ. ಅಲ್ಲಿ ನಾವು ಕನ್ಫ್ಯೂಷನ್ ಮಾಡ್ಕೊಳ್ಬಾರ್ದು ಮಕ್ಕಳೇ. ಇನ್ನು 2ನೇ ಪ್ರಶ್ನೆಯಲ್ಲಿ ಯಾವ್ದು ಬರುತ್ತೆ ಅಂದ್ರೆ, बालकृष्ण अपनी माता से क्या क्या शिकायतें करता है, अथवा बलराम कृष्ण के माता पिता के बारे में क्या कहता है, बालकृष्ण बलराम के साथ खेलने क्यों नहीं जाता है. ಎಲ್ಲ 3 ಟೈಪ್ ಪ್ರಶ್ನೆಗಳಿಗೆ ಸ್ವಲ್ಪ ಬದಲಾವಣೆಯೊಂದಿಗೆ ಉತ್ತರ ಒಂದೇ ಆಗಿರುತ್ತೆ ಮಕ್ಕಳೇ. ಸೊ ಈ 2 ಪ್ರಶ್ನೆಗಳು ಸೂರ್ಶ್ಯಾಮ್ ಪದ್ಯಪಾಠದಿಂದ ನಾವು ಮಾಡಲೇಬೇಕಾಗಿರುವಂತದ್ದು. ಇನ್ನ ನಮ್ಮ 6ನೇ ಪದ್ಯಪಾಠ ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹಿ ಹೋತಿ. ಇಲ್ಲಿಂದ ನೇರವಾಗಿ ನಮಗೆ 4 ಅಂಕಗಳು ಪದ್ಯಾಂಶದಿಂದ ಕವಿತಾಂಶ ಪೂರ್ಣ ಕೀಜಿಯೇ ಪದ್ಯ ಭಾಗವನ್ನ ಪೂರ್ಣಗೊಳಿಸ್ರಿ ಎನ್ನುವಂಥದ್ರಿಂದ ಬಂದೇ ಬರುತ್ತೆ ಮಕ್ಕಳೇ. ಸೊ ಅದನ್ನ ತಪ್ಪದೆ ವಿದೌಟ್ ಕಾಗುಣಿತ ದೋಷ, ಗ್ರಾಮ್ಯಾಟಿಕಲ್ ಮಿಸ್ಟೇಕ್ ಇರಲಾರ್ದೇನೆ ತದನಂತರ ಸ್ಪಷ್ಟವಾಗಿ ಸುಂದರವಾಗಿ ಈ ಒಂದು ಕವಿತೆಯನ್ನ 4 ಸಾಲುಗಳನ್ನ ಮೊದಲು 4 ಸಾಲುಗಳನ್ನ ಬರೆದರೆ ಮಕ್ಕಳೇ ನಮಗೆ 4 ಅಂಕಗಳು
ಖಂಡಿತವಾಗಿ ಬಂದೇ ಬರ್ತವೆ. ಸೊ ಇದಾಯ್ತು ನಮ್ದು ಪದ್ಯಭಾಗದಿಂದ ನಮ್ಗೆ 9 ಪ್ರಶ್ನೆಗಳನ್ನ ಕೇಳಲಾಗತ್ತೆ. ಎಷ್ಟು ಅಂಕಗಳಿಗೆ? 20 ಅಂಕಗಳಿಗೆ. ಇನ್ನು ನಾವು ಬರೋಣ ಗದ್ಯ ಭಾಗದ ಕಡೆಗೆ. ಗದ್ಯ ಭಾಗದಲ್ಲಿ ನಮಗೆ ಎಷ್ಟು ಅಂಕಗಳನ್ನ ಕೇಳ್ತಾರೆ ಅಂದ್ರೆ 32 ಅಂಕಗಳನ್ನ ಈಗಾಗಲೇ ಶಿಕ್ಷಕರು ಹೇಳಿರ್ತಾರೆ. 32 ಅಂಕಗಳನ್ನ ಕೇಳಲಾಗತ್ತೆ. ಹಾಗೂ ಎಷ್ಟು ಪ್ರಶ್ನೆಗಳನ್ನ ಕೇಳಲಾಗತ್ತೆ? 15 ಪ್ರಶ್ನೆಗಳನ್ನ ಗದ್ಯ ಭಾಗದಿಂದ ಕೇಳಲಾಗತ್ತೆ. ಸೊ ಒಂದೊಂದಾಗಿ ನಾವು ಅದನ್ನ ಕ್ವಶನ್ ಟೈಪ್ಸ್ ಅನ್ನ ಹಾಗೂ ಯಾವ ಮುಖ್ಯ ಪ್ರಶ್ನೆಗಳು ಯಾವ ಪಾಠದಿಂದ ಕೇಳಲಾಗತ್ತೆ ಅನ್ನೋದರ ಬಗ್ಗೆ ಗಮನ ಹರಿಸೋಣ ಬನ್ನಿ ವಿದ್ಯಾರ್ಥಿಗಳೇ. ಮೊದಲೇ ನಮ್ಮ ಗದ್ಯ ಪಾಠ ಕಾಶ್ಮೀರಿ ಸೇಬ್. ಕಾಶ್ಮೀರಿ ಸೇಬದಿಂದ ಯಾವ ಪ್ರಶ್ನೆಗಳನ್ನ ಕೇಳಲಾಗತ್ತೆ ಅಂದ್ರೆ ಕಾಶ್ಮೀರಿ ಸೇಬ್ ಪಾಠ ಸೆ ಆಪ್ಕೋ ಕ್ಯಾ ಸೀಖ್ ಮಿಲ್ತಿ ಹೈ ಅಥವಾ ಪ್ರೇಮಚಂದ್ ಕಾಶ್ಮೀರಿ ಸೇಬ್ ಪಾಠ ಸೆ ಪಾಠಕೋ ಕೋ ಕ್ಯಾ ಸಂದೇಶ ದೇತೆ ಹೈ ಎನ್ನುವಂಥದ್ದು ಪ್ರಶ್ನೆ. ಸಂದೇಶ ಹಾಗೂ ಸೀಖ್ ಕೀವರ್ಡ್ ಅನ್ನು ನೆನಪಿಟ್ಕೊಳ್ಳಿ. ಸಂದೇಶ ಹಾಗೂ ಸೀಖ್ ಬತ್ತು ಅಥವಾ ಪ್ರೇಮಚಂದ್ರ इस पाठ से हमें कौन सी जागृति दिलाना चाहते हैं ಎನ್ನುವಂತ ಪ್ರಶ್ನೆ ಬಂದರೂ ಕೂಡ ಬರಬಹುದು. ಸಂದೇಶ, ಸೀಖ್ ಹಾಗೂ ಜಾಗೃತಿ ಇವೆಲ್ಲ ಕೀವರ್ಡ್ಸ್ ಗಳನ್ನ ನೆನಪಿಡಿ. ಅಂದ್ರೆ ಎಲ್ಲ 3 ಪ್ರಶ್ನೆ ಟೈಪ್ ಗಳಿಗೆ ಒಂದೇ ಉತ್ತರವನ್ನ ಬರಿಬೇಕಾಗತ್ತೆ. ಇನ್ನು ಮುಂದುವರೆದು ಮಕ್ಕಳೇ, ದುಕಾನ್ದಾರ್ ನೆ ಲೇಖಕ್ ಸೆ ಕ್ಯಾ ಕಹಾ, ದುಕಾನ್ದಾರ್ ನೆ ಲೇಖಕ್ ಸೆ ಕ್ಯಾ ಕಹಾ ಎನ್ನುವಂತ ಪ್ರಶ್ನೆ ಬರಬಹುದು. ಗಾಜರ್ ಕೆ ಬಾರೆ ಮೇ ಲೇಖಕ್ ಕೆ ಕ್ಯಾ ವಿಚಾರ, ಇದನ್ನ ಪೂರ್ವ ಸಿದ್ಧತೆ ಹಾಗೂ ನಮ್ಮ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೇಳಲಾಗಿತ್ತು. ಗಾಜರ್ ಕೆ ಬಾರೆ ಮೇ ಲೇಖಕ್ ಕೆ ಕ್ಯಾ ವಿಚಾರ ಎನ್ನುವಂಥದ್ದನ್ನ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿತ್ತು. ತದನಂತರ ನಮ್ಮ ಪೂರ್ವ ಸಿದ್ಧತೆ ಪರೀಕ್ಷೆಯಲ್ಲಿ ಪ್ರೇಮಚಂದ್ ಕೆ ವಿಚಾರ ಮೇ ಫಲ್ और सब्जियों को खाने से क्या लाभ होता है, ಇದನ್ನ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಕೇಳಲಾಗಿತ್ತು. ಅದೇ ತರನಾಗಿ ಅದಕ್ಕೆ ಇನ್ನೊಂದೇನು ಕೇಳಬಹುದು, ಯಾವ ಟೈಪ್ ಪ್ರಶ್ನೆಯನ್ನು ಕೇಳಬಹುದು ಅಂದ್ರೆ ಆಜ್ಕಲ್ ಶಿಕ್ಷಿತ ಸಮಾಜ ಮೇ ಕ್ಯಾ ವಿಚಾರ ಕಿಯಾ ಜಾನೆ ಲಗಾ ಹೈ ಎನ್ನುವಂತ ಪ್ರಶ್ನೆ ಹಾಗೂ ಪ್ರೇಮಚಂದ್ರಗೆ ವಿಚಾರ ಮೇ ಫಲ್ ಸಬ್ಜಿಯೋಂ ಕೋ ಖಾನೆ ಸೆ ಕ್ಯಾ ಲಾಭ ಹೋತಾ ಹೈ. ಸ್ವಲ್ಪ ಹೆಚ್ಚು ಕಮ್ಮಿ ಬದಲಾವಣೆ ಮಾಡಿಕೊಂಡ್ರೆ 2 ಪ್ರಶ್ನೆಗಳಿಗೆ ಒಂದೇ ಉತ್ತರ ಆಗುತ್ತೆ. ಅಂದ್ರೆ ಪ್ರೋಟೀನ್ और विटामिन के बारे में आजकल शिक्षित समाज में क्या हो रहा है, विचार किया जाने लगा है या फिर ऐसे प्रवृत्ति बढ़ गई है. अದೇ ತರನಾಗಿ फल और सब्जियों को खाने से प्रोटीन और विटामिन मिलते हैं ಎನ್ನುವಂಥದ್ದು ಕೂಡ ಪ್ರೇಮಚಂದ್ರ ಅವರ ವಿಚಾರವಾಗಿತ್ತು. ಸೊ 2 ಪ್ರಶ್ನೆಗಳಿಗೆ ಒಂದೇ ಉತ್ತರವನ್ನ ನಾವು ಬರಿಬೇಕಾಗತ್ತೆ. ಇನ್ನು ಕೊನೆಯದಾಗಿ ಸೇಬ್ ಕೆ ಹಾಲತ್ ಕೆ ಬಾರೆ ಮೇ ಲಿಖಿಯೇ, 4 ಸೇಬುಗಳ ಒಂದು ಹಾಲತ್ ಏನಿರುತ್ತೆ ಅದರ ಬಗ್ಗೆ ಬರೀರಿ ಅಂತ ಪ್ರಶ್ನೆನೂ ಕೂಡ ಒಟ್ಟಾಗಿ ಒಂದು 5 ಪ್ರಶ್ನೆಗಳು ಕಾಶ್ಮೀರಿ ಸೇಬ್ ಪಾಠದಿಂದ ನಾವು ಮಾಡಿದ್ರೆ ಮಕ್ಕಳೇ 3 ಅಂಕಗಳು ನಮಗೆ 2 ರಿಂದ 3 ಅಂಕಗಳು ಲಭಿಸ್ತವೆ. ಒಂದು ಮಾತನ್ನ ನೆನಪಿಟ್ಕೊಳ್ಳಿ ಮಕ್ಕಳೇ, 17 ಪಾಠಗಳಿದಾವೆ. ಅದರಲ್ಲಿ ಮಿನಿಮಮ್ ಪ್ರತಿಯೊಂದು ಪಾಠದಿಂದ 2 ಅಂಕ, ಕಡಿಮೆ ಅಂದ್ರೂ ಕೂಡ 2 ಅಂಕ, ಹೆಚ್ಚಿಗೆ ಅಂದ್ರೆ 4 ಅಂಕ, 5 ಅಂಕಗಳವರೆಗೆ, 5 ಅಂಕದ ಕೆಳಗೆ 4 ಅಂಕ ತನೂ ಕೂಡ ನಮಗೆ ಪ್ರಶ್ನೆ ಅಂಕಗಳನ್ನ ಕೇಳಲಾಗತ್ತೆ. ಮಿನಿಮಮ್ 2 ಅಂಕಗಳನ್ನ ಪ್ರತಿಯೊಂದು ಪಾಠ, ಪ್ರತಿಯೊಂದು ಪದ್ಯ ಪಾಠ, ಪ್ರತಿಯೊಂದು ಗದ್ಯ ಪಾಠದಿಂದ ಕೇಳ್ತಾರೆ. ಅದನ್ನ ಸರಿಯಾಗಿ ಅಭ್ಯಾಸ ಮಾಡಿಕೊಳ್ಬೇಕು ಮಕ್ಕಳೇ. ಯಾವ ಪಾಠನೂ ಕೂಡ ಬಿಡಬೇಡಿ. ಸಂಪೂರ್ಣವಾಗಿ ನಾವು 80ಕ್ಕೆ 80 ಅಂಕಗಳನ್ನ ಗಳಿಸಬೇಕು ಅಂದ್ರೆ ನಾನು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರ್ತೀನಿ. ಯಾಕಂದ್ರೆ ಒಂದು ಸಲನಾದ್ರೂ ಪುಸ್ತಕದಲ್ಲಿ ಇರುವಂತ ಪ್ರತಿಯೊಂದು ಲೈನ್ ಅನ್ನ ಓದ್ಕೊಂತ ಹೋಗ್ರಿ. ಯಾವ ತರನಾಗಿರ್ತಕ್ಕಂಥ ಪುಸ್ತಕಿನ ಯಾವ ಮೂಲೆ ಎಂದು ಕೇಳಿದ್ರು ಕೂಡ ನಮಗೆ ಅದಕ್ಕೆ ಉತ್ತರ ಮಾಡುವಂತ ಕೆಪಾಸಿಟಿ ನಮ್ಮಲ್ಲಿರ್ಬೇಕು. ಅವಾಗ ಮಾತ್ರ 80ಕ್ಕೆ 80 ಅಂಕಗಳನ್ನ ಗಳಿಸ್ತೀವಿ. ಇನ್ನು ಮುಂದುವರೆದು ಮಕ್ಕಳೇ, ನಮ್ಮ 2ನೇ ಪಾಠ ಗಿಲ್ಲು ಪಾಠ ಬಹಳಷ್ಟು ಮುಖ್ಯವಾಗಿರುವಂತದ್ದು. 3 ಅಥವಾ 4 ಅಂಕ ಇಲ್ಲಿಂದ ಬಂದೇ ಬರ್ತವೆ. ಹಾಗೂ ಅನುರೂಪದಲ್ಲಿ ಕೇಳಬಹುದು, 1 ವಾಕ್ಯದಲ್ಲಿ 2 ವಾಕ್ಯದಲ್ಲಿ ಬರುತ್ತೆ. ಸೊ ಗಿಲ್ಲು ಪಾಠದಿಂದ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ ಎನ್ನುವುದಾದ್ರೆ, ಲೇಖಿಕಾನೆ ಗಿಲ್ಲು ಕೆ ಪ್ರಾಣ ಕೈಸೆ ಬಚಾಯೆ, ಲೇಖಿಕಾನೆ ಗಿಲ್ಲು ಕೆ ಪ್ರಾಣ ಕೈಸೆ ಬಚಾಯೆ, ಅಥವಾ ಅದನ್ನೇ ಮಹಾದೇವಿ ಜಿನೆ ಗಿಲ್ಹರಿ ಕೆ ಬಚ್ಚೆ ಕಿ ಜಾನ್ ಕೈಸೆ ಬಚಾಯಿ, ಹೀಗೂ ಕೂಡ ಆ ಒಂದು ಪ್ರಶ್ನೆಯನ್ನ ಕೇಳಬಹುದು. ಇನ್ನು ಮುಂದುವರೆದು ನೆಕ್ಸ್ಟ್ ಪ್ರಶ್ನೆ, लेखिका का ध्यान आकर्षित करने के लिए गिल्लू क्या क्या करता था, ಆ ಪ್ರಶ್ನೆಯನ್ನ ಕೇಳಬಹುದು. ಅಥವಾ ಮುಂದೆ ಬರೋದು ಮಕ್ಕಳೇ, ವರ್ಮಾಜಿ ಕೋ ಚೌಂಕಾನೆ ಕೆ ಲಿಯೆ ಗಿಲ್ಲು ಕಹಾ ಕಹಾ छिप जाता था, ಅಥವಾ ಅದನ್ನೇ ಪ್ರಶ್ನೆಯನ್ನ ಗಿಲ್ಲು ಮಹಾದೇವ್ ವರ್ಮಾ ಕೋ ಕೈಸೆ ಚೌಂಕಾತಾ ಥಾ ಎನ್ನುವಂತ ಸ್ವಲ್ಪ ಚೇಂಜಸ್ ಮಾಡಿ ಆ ಪ್ರಶ್ನೆಯನ್ನ ಸ್ವಲ್ಪ ಹಿಂದ ಮುಂದೆ ಮಾಡಿ ಕೂಡ ಕೇಳಬಹುದು. ಗಿಲ್ಲು ಮಹಾದೇವ್ ವರ್ಮಾ ಕೋ ಕೈಸೆ ಚೌಂಕಾತಾ ಥಾ ಹೀಗೂ ಕೂಡ ಕೇಳಬಹುದು. ಮುಂದುವರೆದ 4ನೇ ಪ್ರಶ್ನೆ ಇಲ್ಲಿ ಮುಖ್ಯವಾಗಿರುವಂತದ್ದು, ಗಿಲ್ಲು ಕೆ ಕ್ರಿಯಾಕಲಾಪ್ ಕೆ ಬಾರೆ ಮೇ ಲಿಖಿಯೇ ಅಂತನೂ ಕೇಳಬಹುದು. ಅಥವಾ ಗಿಲ್ಲು ಕೆ ಕ್ರಿಯಾಕಲಾಪ್ ಕೆ ಬಾರೆ ಮೇ ಬತಾಯಿ ಅಂತನೂ ಕೂಡ ಕೇಳಬಹುದು. ತದನಂತರ 5ನೇ ಪ್ರಶ್ನೆ ಈ ಒಂದು ಪಾಠದಿಂದ, ಗಿಲ್ಲು ನೆ ಮಹಾದೇವ್ ವರ್ಮಾ ಕಿ ಅಸ್ವಸ್ಥತಾ ಮೇ ಉನ್ಕಾ ಖಯಾಲ್ ಕೈಸೆ ರಕ್ಕಾ ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗುತ್ತೆ. ಇದೇ ಪ್ರಶ್ನೆಯನ್ನ ನಮ್ಮ
ಪೂರ್ವ ಸಿದ್ಧತೆ ಪರೀಕ್ಷೆಯಲ್ಲಿ ಕೂಡ ಕೇಳಲಾಗಿತ್ತು, ಆದರೆ ಅದರ ಟೈಪ್ ಬೇರೆ ಇತ್ತು. ಅದನ್ನ ಯಾವ ತರನಾಗಿ ಕೇಳಲಾಗಿತ್ತು ಅಂದ್ರೆ, गिल्लू मानव से अधिक भावपूर्ण प्राणी है, किन बातों से ज्ञात होता है ಎನ್ನುವಂತದ ಪ್ರಶ್ನೆಯನ್ನ ಕೇಳಲಾಗಿತ್ತು. ನಮ್ಗೆ ಈ ಪ್ರಶ್ನೆ ಬಹಳಷ್ಟು ಟಫ್ ಅನ್ಸ್ಬಿಟ್ಟಿತ್ತು. ಹಲವಾರು ವಿದ್ಯಾರ್ಥಿಗಳು ಇದನ್ನ ಬಿಟ್ಟಿದ್ದಾರೆ. ಹಲವಾರು ವಿದ್ಯಾರ್ಥಿಗಳು ಇದರ ಪ್ರೆಷರ್ ಆಗಿತ್ತು, ಯಾವ ತರನಾಗಿ ಇದನ್ನ ಬರಿಬೇಕು, ಅದಕ್ಕೆ ಇದೇ ಬರಿಬೇಕು, ಲೇಖಿಕಾ ಕೆ ಗೈರ್ ಹಾಜರಿ ಮೇ ಗಿಲ್ಲು ನೆ ದಿನ್ ಕೈಸೆ ಬಿತಾಯ. ಸ್ವಲ್ಪ ಬದಲಾವಣೆಗಳೊಂದಿಗೆ ಉತ್ತರ ಒಂದೇ ಆಗಿರುತ್ತೆ. ಈ 3 ಟೈಪ್ ಪ್ರಶ್ನೆಗಳಿಗೆ ಒಂದೇ ಉತ್ತರವನ್ನು ನಾವು ಮಕ್ಕಳೇ ಬರಿಬೇಕಾಗತ್ತೆ. ಇನ್ನು ಕೊನೆಯದಾಗಿ ಗಿಲ್ಲು ಕೆ ಅಂತಿಮ ದಿನೋಂ ಕಾ ವರ್ಣನ್ ಕೀಜಿಯೇ ಅಂತ ಪ್ರಶ್ನೆಯನ್ನ ಕೇಳಲಾಗುತ್ತೆ, ಅಥವಾ ಗಿಲ್ಲು ಕೆ ದುಃಖದ ಅಂತಕ್ಕೆ ಬಾರೆ ಮೇ ಬತಾಯಿಯೇ, ಹೀಗೂ ಕೂಡ ಪ್ರಶ್ನೆಯನ್ನ ಕೇಳಬಹುದು. ಇನ್ನು ಮುಂದುವರೆದು ಮಕ್ಕಳೇ, ನಮ್ಮ ಗದ್ಯ ಪಾಠ ಮೇರಾ ಬಚ್ಪನ್ ಕೂಡ ಹಲವಾರು ಪ್ರಶ್ನೆಗಳು ಬರ್ತವೆ. ಸೊ ಅಲ್ಲಿನೂ ಕೂಡ ನಾವು ಅದನ್ನ ಲಕ್ಷ್ಯ ಪಟ್ಟು ಓದ್ಬೇಕು. ಮೊದಲನೇದಾಗಿ ಏನನ್ನ ಕೇಳಲಾಗತ್ತೆ ಅಂದ್ರೆ, ಕಲಾಂ ಜಿ ಕಾ ಬಚ್ಪನ್ ಬಡಿ ನಿಶ್ಚಿಂತತಾ ತಥಾ ಸಾದಗಿ ಸೆ ಕೈಸೆ ಬೀತಾ. ಅಥವಾ ಇನ್ನೊಂದು ಟೈಪ್ ಯಾವ ತರ ಕೇಳ್ತಾರೆ ಅಂದ್ರೆ, ಕಲಾಂ ಜಿ ಕಾ ಬಚ್ಪನ್ ಬಡಿ ನಿಶ್ಚಿಂತತಾ और सादगी से बीतने का कारण क्या था ಎನ್ನುವಂಥದ್ದನ್ನು ಕೂಡ ಕೇಳಬಹುದು. ಜೈನುಲ್ ಆಬಿದೀನ್ ನಮಾಜ್ ಕೆ ಬಾರೆ ಮೇ ಕ್ಯಾ ಕಹತೆ ಥೇ, ಅಥವಾ ಜೈನುಲ್ ಆಬಿದೀನ್ ಕೆ ಬಾರೆ ಮೇ ಲಿಖಿ, ಅವ್ರ ತಂದೆಯವರ ಬಗ್ಗೆ ಬರೀರಿ ಅಂತ ಕೂಡ ಒಂದ್ಸಲ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಅಥವಾ ಜೈನುಲ್ ಆಬಿದೀನ್ ನಮಾಜ್ ಕೆ ಬಾರೆ ಮೇ ಕ್ಯಾ ಕಹತೆ ಥೇ ಎನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. उसके बाद में हमारा आता है, आशिया अम्मा अब्दुल कलाम को खाने में क्या क्या देती थी, या फिर आशिया अम्मा भोजन के लिए अब्दुल कलाम को क्या क्या देती थी. ಆ ಪ್ರಶ್ನೆ ಈ ತರ ಕೂಡ ಕೇಳಬಹುದು. 2 ಅಂಕದ ಪ್ರಶ್ನೆ ಇಲ್ಲಿಂದ ಬರುತ್ತೆ, ಅದನ್ನ ಕೇಳಲಾಗುತ್ತೆ. ಇನ್ನು ಮುಂದುವರೆದು, ಅಬ್ದುಲ್ ಕಲಾಂ और ಜಲಾಲುದ್ದೀನ್ के संबंध का वर्णन कीजिए. ಇದನ್ನೇ ನಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಬಂದಿತ್ತು, ಆದರೆ ಅದರ ಟೈಪ್ ಬೇರೆದಾಗಿತ್ತು. ನಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಯಾವ ತರನಾಗಿ ಕೇಳಲಾಗಿತ್ತು ಪ್ರಶ್ನೆ ಅಂದ್ರೆ, ಕಲಾಂ ಕೆ ಚರಿತ್ರ ನಿರ್ಮಾಣ ಮೇ ಜಲಾಲುದ್ದೀನ್ ಕಾ ಯೋಗದಾನ್ ಸ್ಪಷ್ಟ ಕೀಜಿಯೇ ಎನ್ನುವುದ ಪ್ರಶ್ನೆ ನಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆಗೆ ಕೇಳಲಾಗಿತ್ತು. ಆ ಪ್ರಶ್ನೆ ಇದೇ ಟೈಪ್ ಇದೆ, ಅಬ್ದುಲ್ ಕಲಾಂ और ಜಲಾಲುದ್ದೀನ್ के संबंध के बारे में लिखिए या फिर संबंध का वर्णन कीजिए ಅಂತ ಕೇಳಬಹುದು, ಅಥವಾ ಜಲಾಲುದ್ದೀನ್ के बारे में लिखिए ಅಂತ ಕೇಳಬಹುದು, ಅಥವಾ ಕಲಾಂ जी को जलालुद्दीन ने नई दुनिया का बोध कराया कैसे, ಆ ಒಂದು ಪ್ರಶ್ನೆಯನ್ನ ಅದೇ ಟೈಪ್ ಅಲ್ಲಿ ಕೇಳಬಹುದು. ಅಥವಾ ಜಲಾಲುದ್ದೀನ್ ಕಲಾಂ ಕೋ ಕಿನ್ ಕಿನ್ ವಿಷಯೋं के बारे में बताते थे. ಎಲ್ಲ ಕ್ವಶನ್ ಟೈಪ್ ಗಳಿಗೆ ಒಂದೇ ಉತ್ತರ ಆಗಿರುತ್ತೆ ಮಕ್ಕಳೇ. ಎಲ್ಲ 3-4 ಟೈಪ್ಸ್ ಗಳಿದಾವೆ. ಈ ತರನಾಗಿ ಹಿಂದೆ ಮುಂದೆ ಮಾಡಿ ಪ್ರಶ್ನೆಯನ್ನ ಕ್ಲಿಷ್ಟವಾಗಿ ಅಥವಾ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಮಾಡಲಿಕ್ಕೆ ಈ ತರನಾಗಿರ್ತಕ್ಕಂಥ ಪ್ರಶ್ನೆಯನ್ನ ಕೇಳಲಾಗುತ್ತೆ. ಸೊ ಇದನ್ನ ನೀವು ಬಹುಶಃ ನೀವು ಪೆನ್ ಹಾಗೂ ನೋಟ್ ಕಾಪಿಯನ್ನ ತೆಗೆದುಕೊಂಡು ಕೂತಿದ್ದೀರಾ ಅಂತ ನಾನು ಅನ್ಕೊಂಡಿರ್ತೀನಿ. ಅದನ್ನ ನೋಟ್ ಮಾಡ್ಕೊಂತ ಹೋಗಿ, ಇಲ್ಲಿ ಬರುವಂತ ಪ್ರಶ್ನೆಗಳನ್ನ ನೋಟ್ ಮಾಡ್ಕೊಳ್ತಾ ಇರಿ. ಅದೇ ತರನಾಗಿ ಕೊನೆಯ ಪ್ರಶ್ನೆ ಇಲ್ಲಿಂದ ಏನ್ ಬರುತ್ತೆ ಅಂದ್ರೆ, ಶಂಸುದ್ದೀನ್ ಅಖಬಾರೋಂ ಕಾ ವಿತರಣ್ ಕಾ ಕಾರ್ಯ ಕೈಸೆ ಕರ್ತೆ ಥೆ ಎನ್ನುವಂತ ಪ್ರಶ್ನೆಯನ್ನು ಕೂಡ ಮಕ್ಕಳೇ ಇಲ್ಲಿಂದ ಬರಬಹುದು. ಸೊ ಇಲ್ಲಿಂದ 2 ಅಥವಾ 3 ಅಂಕಗಳು ಮೇರಾ ಬಚ್ಪನ್ ಪಾಠದಿಂದ ಮಕ್ಕಳೇ ಬಂದೇ ಬರ್ತವೆ. ಇನ್ನು ಮುಂದುವರೆದು ಬಸಂತ್ ಕಿ ಸಚ್ಚಾಯಿ, 3 ಅಥವಾ 4 ಅಂಕಗಳು ಈ ಒಂದು ಪಾಠದಿಂದ. ಮುಖ್ಯವಾಗಿ 2 ಪ್ರಶ್ನೆಗಳನ್ನ ಕೇಳ್ತಾರೆ, ಅದರಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆಯನ್ನ ಕೇಳಿರ್ತಾರೆ. ಬಸಂತ್ ಕಿ ಇಮಾನ್ದಾರಿ ಹಾಗೂ ಪಂಡಿತ್ ರಾಜ್ ಕಿಶೋರ್ ಕೆ ಮಾನವೀಯ ವ್ಯವಹಾರ. ಅದನ್ನೇ ಯಾವ ತರನಾಗಿ ಈ 2 ಕೀವರ್ಡ್ ಗಳನ್ನ ನೆನಪಿಡಿ. ಬಸಂತ್ ಏಕ್ ಇಮಾನ್ದಾರ್ ಲಡ್ಕಾ ಹೇ, ಬಸಂತ್ ಕಿ ಇಮಾನ್ದಾರಿ, ಇವೆಲ್ಲ ಕೀವರ್ಡ್ಗಳು. ತದನಂತರ 2ನೇ ಪ್ರಶ್ನೆಗೆ ಪಂಡಿತ್ ರಾಜ್ ಕಿಶೋರ್ ಬಂತು ಅಂದ್ರೆ ಮಾನವ ವ್ಯವಹಾರ ಕೇಳಿರಬಹುದು, ಉನ್ಕೆ ವ್ಯವಹಾರ ಕ ಪರಿಚಯ ದೀಜಿಯೇ ಅಂತ ಕೇಳಿರಬಹುದು. ಯಾವ ತರನಾಗಿ ಆ ಕ್ವಶನ್ ಟೈಪ್ ಯಾವ ತರನಾಗಿ ಇರುತ್ತೆ ಅನ್ನೋದನ್ನ ನೋಡೋಣ. ಬಸಂತ್ ಏಕ್ ಇಮಾನ್ದಾರ್ ಲಡ್ಕಾ ಹೇ ಕೈಸೆ, ಇದನ್ನು ಕೂಡ ಕೇಳಬಹುದು. ಅಥವಾ ಬಸಂತ್ ಕಿ ಇಮಾನ್ದಾರಿ ಕಾ ಪರಿಚಯ ದೀಜಿಯೇ ಅಂತನೂ ಕೂಡ ಕೇಳಬಹುದು. ಅಥವಾ ಬಸಂತ್ ಕೆ ಬಾರೆ ಮೇ ಆಪ್ ಕ್ಯಾ ಜಾನ್ತೆ ಹೈ, अपने शब्दों में लिखिए ಅಂತನೂ ಕೂಡ ಕೇಳಬಹುದು. ಅಥವಾ ಸ್ವಾಭಿಮಾನಿ ಬಸಂತ್ ಕಾ ಪರಿಚಯ ದೀಜಿಯೇ ಅಂತನೂ ಕೂಡ ಕೇಳಬಹುದು. ಈ 3-4 ಟೈಪ್ ಕ್ವಶನ್ ಗಳಿಗೆ ಒಂದೇ ಉತ್ತರ ನಾವು ಬರಿಬೇಕಾಗತ್ತೆ ಮಕ್ಕಳು. ಯಾವ ಟೈಪ್ ಕ್ವಶನ್ ಕೇಳಿದ್ರು ಕೂಡ ಅದಕ್ಕೆ ಆ ಒಂದೇ ಉತ್ತರವನ್ನು ಬರಿಬೇಕಾಗತ್ತೆ. ಇನ್ನು ಮುಂದುವರೆದು ಮಕ್ಕಳೇ, ಪಂಡಿತ್ ರಾಜ್ ಕಿಶೋರ್ ಕೆ ಮಾನವೀಯ ವ್ಯವಹಾರ ಕಾ ಪರಿಚಯ ದೀಜಿಯೇ ಎನ್ನುವಂತ ಪ್ರಶ್ನೆ ಕೇಳ್ತಾರೆ. ಅಥವಾ ಪಂಡಿತ್ ರಾಜ್ ಕಿಶೋರ್ ಕೆ ಪರೋಪಕಾರ ಗುಣೋ ಕಾ ಪರಿಚಯ ದೀಜಿಯೇ ಅಂತನೂ ಕೂಡ ಕೇಳಬಹುದು. ಅಥವಾ ಪಂಡಿತ್ ರಾಜ್ ಕಿಶೋರ್ ಕೆ ಮಾನವೀಯ ವ್ಯವಹಾರ ಪರ್ ಪ್ರಕಾಶ್ ಡಾಲಿಯೇ ಅಂತನೂ ಕೂಡ ಕೇಳಬಹುದು. ತದನಂತರ ಸದ್ಯದ ನಮ್ಮ ಪೂರ್ವ ಸಿದ್ಧತಾ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಪಂಡಿತ್ ರಾಜ್ ಕಿಶೋರ್ ಮಾನವತಾ ಕಿ ಮೂರ್ತಿ ಥೇ ಕೈಸೆ ಸ್ಪಷ್ಟ ಕೀಜಿಯೇ ಅನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ. ಎಲ್ಲ ಕ್ವಶನ್ ಟೈಪ್ ಗಳಿಗೆ ಒಂದೇ ಉತ್ತರ ಆಗಿರುತ್ತೆ ಮಕ್ಕಳೇ. ಅದೇ ತರನಾಗಿ
ಪ್ರತಾಪ್ ರಾಜ್ಕಿಶೋರ್ ಕೆ ಘರ್ ಕ್ಯೂ ಗಯಾ ಎನ್ನುವಂಥದ್ದು 2 ಅಂಕದ ಪ್ರಶ್ನೆ ಬರಬಹುದು. ಆದರೆ ಮೊದಲ 2 ಪ್ರಶ್ನೆಗಳು ಅತಿ ಮುಖ್ಯವಾಗಿರ್ತವೆ, ಅದನ್ನು ಕೂಡ ನಾವು ಲಕ್ಷ್ಯ ಕೊಟ್ಟು ಓದಬೇಕಾಗತ್ತೆ. ಇನ್ನ ಮುಂದೆ ಬರೋದು ಇಂಟರ್ನೆಟ್ ಕ್ರಾಂತಿ ಪಾಠದಿಂದ. ಇಂಟರ್ನೆಟ್ ಕ್ರಾಂತಿ ಪಾಠ ನಮಗೆ ಸ್ವಲ್ಪ ಟಫ್ ಅನ್ಸ್ಬಹುದು, ಯಾಕಂದ್ರೆ ಇದರಲ್ಲಿ ಟೆಕ್ನಿಕಲ್ ವರ್ಡ್ಸ್ ಗಳನ್ನ ಹೆಚ್ಚಿಗಾಗಿ ಯೂಸ್ ಮಾಡಲಾಗಿದೆ. ಈ ಗವರ್ನೆನ್ಸ್, ಈ ಪ್ರಶಾಸನ, ವಿಡಿಯೋ ಕಾನ್ಫರೆನ್ಸ್, ತದನಂತರ ಅಂತರ್ಜಾಲ, ಸೋಷಿಯಲ್ ನೆಟ್ವರ್ಕಿಂಗ್, ಹೀಗೆ ಹಲವಾರು ನಮ್ಮ ಈಗಿನ ಒಂದು ಮಾಡರ್ನ್ ಹಾಗೂ ಟೆಕ್ನಿಕಲ್ ವರ್ಡ್ಸ್ ಗಳನ್ನ ಯೂಸ್ ಮಾಡಲಾಗಿದೆ. ಅದನ್ನು ಸ್ವಲ್ಪ ಲಕ್ಷ್ಯ ಕೊಟ್ಟು ನಾವು ಓದಿದ್ರೆ ಮಕ್ಕಳೇ ನಮಗೆ ಖಂಡಿತವಾಗಿ ಈ ಪಾಠದಿಂದ ಅಂಕಗಳು ಬರ್ತವೆ. तो यहाँ पर कौन कौन से प्रश्न पूछे जाएंगे? ई गवर्नेंस का परिचय दीजिए, अथवा ಅದನ್ನು ई गवर्नेंस क्या है, ಪಾರದರ್ಶಿ ಪ್ರಶಾಸನ ಕೈಸೆ ಬನ್ ಸಕ್ತಾ ಹೈ. ಹೀಗೆ 3 ಟೈಪ್ ಕ್ವಶನ್ ಗಳನ್ನ ಕೇಳ್ತಾರೆ. ಅದೆಲ್ಲದಕ್ಕೂ ಕೂಡ ಒಂದೇ ಉತ್ತರವನ್ನ ಬರೀಬೇಕಾಗತ್ತೆ ಮಕ್ಕಳು. ಅದೇ ತರನಾಗಿ ಇಂಟರ್ನೆಟ್ से देश की आर्थिक स्थिति में कैसे सुधार ला सकते हैं, ಈ ಪ್ರಶ್ನೆಯನ್ನೇ ನಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆಗೆ ಕೇಳಲಾಗಿತ್ತು. ಯಾವ ತರ ಕೇಳಲಾಗಿತ್ತು ಅಂದ್ರೆ ಇಂಟರ್ನೆಟ್ की सहायता से बेरोजगारी कैसे मिटाई जा सकती है ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿತ್ತು. ಹೀಗೆ 2 ಟೈಪ್ ದಲ್ಲಿ ಅಥವಾ ಸ್ವಲ್ಪ ಬದಲಾವಣೆಯನ್ನ ಮಾಡಿ ಈ ಪ್ರಶ್ನೆ ಈಗನೂ ಕೂಡ ಕೇಳಬಹುದು. ಇನ್ನು ಮುಂದುವರೆದು 3ನೇ ಪ್ರಶ್ನೆ, ಸಂಚಾರ एवं सूचना के क्षेत्र में इंटरनेट का क्या महत्व है ಎನ್ನುವಂತ ಪ್ರಶ್ನೆಯನ್ನು ಕೂಡ ಕೇಳಬಹುದು. ಅದೇ ತರನಾಗಿ ಮುಂದುವರೆದು व्यापार और बैंकिंग में इंटरनेट कैसे मदद करता है, व्यापार और बैंकिंग में इंटरनेट कैसे मदद करता है, अथवा ಅದನ್ನೇ इंटरनेट से क्या क्या मदद मिलती है, इंटरनेट से क्या क्या मदद मिलती है ಅನ್ನುವಂಥದ್ದು ಈ 2 ಟೈಪ್ ಪ್ರಶ್ನೆಗಳನ್ನ ಕೇಳಬಹುದು. ಅದೇ ತರನಾಗಿ ವಿಡಿಯೋ ಕಾನ್ಫರೆನ್ಸ್ के बारे में आप क्या जानते हैं, ಅಥವಾ ವಿಡಿಯೋ ಕಾನ್ಫರೆನ್ಸ್ के बारे में लिखिए ಎನ್ನುವಂತ ಪ್ರಶ್ನೆಯನ್ನು ಕೂಡ ಕೇಳಬಹುದು. ಇನ್ ಸೋಷಿಯಲ್ ನೆಟ್ವರ್ಕಿಂಗ್, ಇದನ್ನ ಹಲವಾರು ಸಲ ಕೇಳಲಾಗಿದೆ. ಸೋಷಿಯಲ್ ನೆಟ್ವರ್ಕಿಂಗ್ एक क्रांतिकारी खोज है कैसे ಪುಸ್ತಕದಲ್ಲಿ ನೇರ ಪ್ರಶ್ನೆ ಈ ತರನಾಗಿದೆ. ಅದನ್ನೇ ಸೋಷಿಯಲ್ ನೆಟ್ವರ್ಕಿಂಗ್ का परिणाम समाज पर कैसे पड़ रहा है ಎನ್ನುವಂಥದ್ದನ್ನು ಕೂಡ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಬಹುದು. ಅಥವಾ सोशल नेटवर्किंग साइटों के कारण समाज पर क्या प्रभाव पड़ा है, ಈ ತರನಾಗಿರುತ್ತೆ. ಸೋಷಿಯಲ್ ನೆಟ್ವರ್ಕಿಂಗ್ ಬಂತು ಅಂದ್ರೆ ಒಂದು ಉತ್ತರ ಒಂದೇ ಆಗಿರುತ್ತೆ. ಹೀಗೆ ಬೇರೆ ಬೇರೆ ಸ್ವಲ್ಪ ಟ್ವಿಸ್ಟ್ ಮಾಡಿ 3 ಟೈಪ್ ಗಳಲ್ಲಿ ಪ್ರಶ್ನೆಗಳನ್ನ ಕೇಳಬಹುದು. इंटरनेट सचमुच एक वरदान है कैसे स्पष्ट कीजिए, इंटरनेट सचमुच एक वरदान है कैसे स्पष्ट कीजिए. ಈಗ ನಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಯಾವ ತರನಾಗಿ ಕೇಳಲಾಗಿತ್ತು ಅಂದ್ರೆ इंटरनेट ने मानव जीवन को सुविधाजनक बनाया है कैसे विवरण दीजिए ಎನ್ನುವಂತ ಪ್ರಶ್ನೆ ನಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆಗೆ ಕೇಳಲಾಗಿತ್ತು. ಹಲವಾರು ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಅವರಿಗೆ ಕಠಿಣವೆನಿಸಿದೆ. ಸೊ ಇಂಟರ್ನೆಟ್ ಸಚ್ಮುಚ್ एक वरदान है कैसे स्पष्ट कीजिए, ಅದರ ಉತ್ತರನೇ ಕೂಡ ಇದಕ್ಕೆ ನಾವು ಬರಬೇಕಾಗುತ್ತೆ. ಅಥವಾ ಇಂಟರ್ನೆಟ್ से क्या क्या लाभ हैं ಅದನ್ನು ಕೂಡ ಇಲ್ಲಿ ಆಲ್ಟರ್ನೇಟಿವ್ ಆಗಿ ಪ್ರಶ್ನೆಯನ್ನು ತೆಗೆದುಕೊಳ್ಳಬಹುದು. अभी तरह की ईमानदारों के सम्मेलन में पाठದಿಂದ मंत्री तथा कार्यकर्ताओं के बीच में क्या वार्तालाप हुआ ಅದನ್ನ ಕೇಳಬಹುದು. ಅಥವಾ लेखक ने मंत्री को क्या समझाया ನಮ್ಮ 2ನೇ ಪ್ರಶ್ನೆ ಆಗಿರಬಹುದು. 3ನೇ ಪ್ರಶ್ನೆ, चप्पलों की चोरी होने पर ईमानदार डेलीगेट ने क्या सुझाव दिया प्रश्न ಇದನ್ನು ಕೂಡ ಕೇಳಬಹುದು. 4ನೇ ಪ್ರಶ್ನೆ, लेखक को भेजे गए निमंत्रण पत्र में क्या लिखा गया था ಅದನ್ನ ಕೇಳಬಹುದು. ಅಥವಾ ನಮ್ಮ ಈಗ पूर्व सिद्धता परीक्षा ಈ ಪ್ರಶ್ನೆ ಯಾವ ತರ ಕೇಳಲಾಗಿತ್ತು ಅಂದ್ರೆ सम्मेलन में लेखक को क्यों बुलाया गया था. ಸೊ ಉತ್ತರ ಅದೇ ಪ್ರಶ್ನೆಯಲ್ಲಿ ಇರುತ್ತೆ. ಉತ್ತರ ಆಸ್ ಇಟ್ ಸ್ವಲ್ಪ ಬದಲಾವಣೆಯನ್ನ ಮಾಡಿ ಪ್ರಶ್ನೆಯಲ್ಲಿ ಕೇಳಿರುವಂತಹ ವಾಕ್ಯದೊಂದಿಗೆ ಅದನ್ನು ನಾವು ಪೂರ್ಣಗೊಳಿಸಿದ್ರೆ ಅಂಕಗಳು ಖಂಡಿತ ಲಭಿಸ್ತವೆ. या फिर परसाई जी ने कमरा छोड़कर जाने का निर्णय क्यों लिया ಆ ಪ್ರಶ್ನೆಯನ್ನು ಕೂಡ ಕೇಳಿರಬಹುದು. ईमानदारों के सम्मेलन पाठ में मुख्य अतिथि की बेईमानी कैसे व्यक्त हुई है ಈ ಪ್ರಶ್ನೆಯನ್ನು ಕೂಡ ಕೇಳಬಹುದು. ಅಥವಾ ಪ್ರಶ್ನೆ 7ನೇ ಪ್ರಶ್ನೆ, फूल मालाएं मिलने पर लेखक क्या सोचने लगे ಈ ಪ್ರಶ್ನೆಯನ್ನು ಕೂಡ ಈ ಒಂದು ಪಾಠದಿಂದ ಕೇಳಬಹುದು. ಇನ್ನು ದುನಿಯಾ ಮೇ ಪಹಲಾ ಮಕಾನ್ ಸರಳವಾಗಿರುವಂತಹ ಪಾಠ, 2 ಅಂಕಗಳು ಈ ಒಂದು ಪಾಠದಿಂದ ಬಂದೇ ಬರ್ತವೆ. 2 ಅಂಕಗಳು ಬಹಳಷ್ಟು ಈಸಿ ಆಗಿರುವಂತಹ ಪಾಠ. ಸರಳವಾಗಿ ನಾವು 2 ಅಂಕಗಳನ್ನು ಗಳಿಸಬಹುದು. ಇಲ್ಲಿ ಏನೇನು ಕೇಳಬಹುದು ಅಂದ್ರೆ दोनों दोस्तों को सभी जानवरों ने मकान बनाने के लिए क्या सुझाव दिए ಎನ್ನುವಂತ ಪ್ರಶ್ನೆ ಕೇಳಬಹುದು. ಅಥವಾ दोस्तों ने किन किन जानवरों से मुलाकात की, अथवा दोनों दोस्त जंगल की तरफ क्यों चल पड़े और कौन कौन से जानवरों से मुलाकात की ಎನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳಬಹುದು. ಸರಳವಾಗಿ 2 ಅಂಕಗಳನ್ನು ನಾವು ದುನಿಯಾ ಮೇ ಪಹಲಾ ಮಕಾನ್ ಪಾಠದಿಂದ ಗಳಿಸಬಹುದು. ಇನ್ನು ರೋಬೋಟ್ ಪಾಠದಿಂದ 3-4
ಪ್ರಶ್ನೆಗಳನ್ನ ಕೇಳಲಾಗತ್ತೆ, ಅದರಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆ ನಮಗೆ ಎಕ್ಸಾಮ್ಗೆ ಬರುತ್ತೆ. ಧೀರಜ್ ಸಕ್ಸೇನಾ ನೇ ರೋಬೋಟ್ ರಖನೆ ಕಾ ನಿರ್ಣಯ ಕ್ಯೂ ಲಿಯಾ ಎನ್ನುವಂತ ಪ್ರಶ್ನೆಯನ್ನ ಕೇಳಬಹುದು. ಅಥವಾ ಎರಡನೇ ಪ್ರಶ್ನೆ, ಧೀರಜ್ ಸಕ್ಸೇನಾ ಕೋ ರೋಬೋಟ್ ಕಿ ಜರೂರತ್ ಕ್ಯೂ ಥी, ಧೀರಜ್ ಸಕ್ಸೇನಾ ಕೋ ರೋಬೋಟ್ ಕಿ ಜರೂರತ್ ಕ್ಯೂ ಥी. ಅಥವಾ ಅದೇ ಪ್ರಶ್ನೆಯನ್ನ ಧೀರಜ್ ಸಕ್ಸೇನಾ ಕೋ ಬುದ್ಧಿಮಾನ್ ರೋಬೋಟ್ ಕಿ ಜರೂರತ್ ಕ್ಯೂ ಥी, ಅದನ್ನು ಕೂಡ ಕೇಳಬಹುದು. ತದನಂತರ ನಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆಗೆ ದೋನೋ ರೋಬೋಟ್ ಅಂತ್ ಮೇ ಕ್ಯೂ ಖುಷ್ ಹುए ಎನ್ನುವಂತ ಪ್ರಶ್ನೆಯನ್ನು ಕೂಡ ಕೇಳಲಾಗಿತ್ತು. ಇದರ ಒಂದು ಕೀ ಆನ್ಸರ್ ಬೇಕಿದ್ರೆ ನಮ್ಮ ಜಕ್ಯಾರ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ನಲ್ಲಿ ಪೂರ್ವ ಸಿದ್ಧತಾ ಪರೀಕ್ಷೆ ಕೀ ಆನ್ಸರ್ ಉತ್ತರಗಳೊಂದಿಗೆ ಪ್ರಶ್ನೆ ಪತ್ರಿಕೆ ಉತ್ತರಗಳೊಂದಿಗೆ ಲಭ್ಯವಿದೆ, ಅದನ್ನು ಕೂಡ ನೀವು ಅಭ್ಯಾಸ ಮಾಡಿ ನೋಡಬಹುದು. ಮಹಿಳಾ ಕಿ ಸಾಹಸಗಾತ, ಈ ಒಂದು ಪಾಠದಿಂದ ಕೂಡ 3 ಅಂಕಗಳು ನಮಗೆ ಖಂಡಿತವಾಗಿ 3 ಅಂಕಗಳು ಮಹಿಳಾ ಕಿ ಸಾಹಸಗಾತ ಪಾಠದಿಂದ ಬಂದೇ ಬರ್ತವೆ. ಅಲ್ಲಿ ಮುಖ್ಯವಾಗಿರುವಂತಹ ಪ್ರಶ್ನೆಗಳು 2 ಅಂಕದ ಒಂದು ಪ್ರಶ್ನೆ ಬರಬಹುದು, 1 ಅಂಕದ ಒಂದು ಪ್ರಶ್ನೆ ಬರಬಹುದು, ಅಥವಾ 3 ಅಂಕಕ್ಕೆ ಒಂದು ಪ್ರಶ್ನೆಯನ್ನು ಕೇಳಬಹುದು. ಖಂಡಿತವಾಗಿ 3 ಅಂಕಗಳು ಆ ಒಂದು ಟಾರ್ಗೆಟ್ ಮುಖಾಂತರ ನಾವು ಹೋಗಲೇಬೇಕು. 3 ಅಂಕಗಳು ಮಹಿಳಾ ಕಿ ಸಾಹಸಗಾತ ಪಾಠದಿಂದ ಬಂದೇ ಬರ್ತವೆ. ಬಿಚಂದ್ರಿ ಕಾ ಬಚಪನ್ ಕೈಸೆ ಬೀತಾ ಎನ್ನುವಂತ ಮೊದಲನೇ ಪ್ರಶ್ನೆ ಈ ತರ ಕೇಳಬಹುದು. ಅಥವಾ ಬಿಚಂದ್ರಿ ನೇ ಎವರೆಸ್ಟ್ ಪರ್ ಚढ़ने की तैयारी कैसे की ಅಥವಾ पूर्व तैयारी कैसे की ಎನ್ನುವಂತ ಪ್ರಶ್ನೆ ಕೂಡ ಕೇಳಬಹುದು. ಎವರೆಸ್ಟ್ ಕಿ ಚೋಟಿ ಪರ್ ಪಹುಂಚಕರ್ ಬಿಚಂದ್ರಿ ನೇ ಕ್ಯಾ ಕಿಯಾ, ಹಲವಾರು ಸಲ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಒಂದು ಪ್ರಶ್ನೆಯನ್ನ ಕೇಳಲಾಗಿದೆ. ಮುಂದುವರೆದು ಮಕ್ಕಳೇ, दक्षिणी शिखर पर चढ़ते समय बिचंद्री के अनुभव का वर्णन कीजिए, या फिर बिचंद्री के अनुभव क्या थे ಎನ್ನುವಂತ ಪ್ರಶ್ನೆಯನ್ನು ಕೂಡ ಕೇಳಬಹುದು. ತದನಂತರ ಮಹಿಳಾ ಕಿ ಸಾಹಸಗಾತ ಪಾಠ ಸೆ ಕ್ಯಾ ಸಂದೇಶ ಮಿಲ್ತಾ ಹೈ, ಇದನ್ನು ಕೂಡ ಮುಖ್ಯವಾಗಿರುವಂತಹ ಪ್ರಶ್ನೆ ಈ ತರ ಕೇಳಬಹುದು. ಅಥವಾ ಮಹಿಳಾ ಕಿ ಸಾಹಸಗಾತ ಪಾಠ ಸೆ ಕ್ಯಾ ಸೀಖ್ ಮಿಲ್ತಿ ಹೈ, ಈ ತರನಾಗಿನೂ ಕೂಡ ಪ್ರಶ್ನೆಯನ್ನ ಮಹಿಳಾ ಕಿ ಸಾಹಸಗಾತ ಪಾಠದಿಂದ ಮಕ್ಕಳೇ ಕೇಳಬಹುದು. ಇನ್ನು ಕೊನೆಯದಾಗಿ ಮಕ್ಕಳೇ, ನಮ್ಮ ಕರ್ನಾಟಕ ಸಂಪದ ಅತಿ ಮುಖ್ಯವಾಗಿರುವಂತಹ ಪಾಠ. ಇದು ಅತಿ ಮುಖ್ಯವಾಗಿರುವಂತಹ ಪಾಠ ಏಕೆ ಅಂದ್ರೆ ಇಂಟರ್ನೆಟ್ ಕ್ರಾಂತಿ, ಒಂದು ಇಂಟರ್ನೆಟ್ ಕ್ರಾಂತಿಯಿಂದ 3 ಅಂಕಗಳು ಬರ್ತವೆ. ಚಾನ್ಸಸ್ ಗಳಿದಾವೆ, ಅಲ್ಲಿ ನಿಬಂಧ ಬರಬಹುದು ಅಥವಾ ಕರ್ನಾಟಕ ಸಂಪದ, ಇಲ್ಲಿಂದ 3 ಅಥವಾ 4 ಅಂಕದ ಪ್ರಶ್ನೆ ಬರುತ್ತೆ. ಚಾನ್ಸಸ್ ಗಳಿದಾವೆ, ನಿಬಂಧ ಈ ಪಾಠದಿಂದನೂ ಕೂಡ ಬರಬಹುದು. सो हमारा पहला प्रश्न होगा कर्नाटक के प्राकृतिक सौंदर्य का वर्णन कीजिए ಅನ್ನುವಂತ ಪ್ರಶ್ನೆಯನ್ನ ಕೇಳಬಹುದು. ಅಥವಾ ಅದನ್ನೇ ಕರ್ನಾಟಕ के प्रकृति सौंदर्य का वर्णन कीजिए, ಅಥವಾ ಅದನ್ನೇ ಮತ್ತೆ ಯಾವ ತರ ಕೇಳಬಹುದು ಅಂದ್ರೆ कर्नाटक के प्राकृतिक सुषमा का वर्णन कीजिए, ಅಥವಾ ಅದನ್ನೇ कर्नाटक की प्राकृतिक सुषमा नयन मनोहर है कैसे स्पष्ट कीजिए ಎನ್ನುವಂತದ್ದು ಪ್ರಶ್ನೆಯನ್ನ ಮಕ್ಕಳು ಇವೆಲ್ಲ ಟೈಪ್ ಗಳನ್ನ ಕೇಳಲಾಗತ್ತೆ. ಒಂದೇ ಉತ್ತರವನ್ನ ಬರೀಬೇಕು. ಇಲ್ಲಿ ನೋಡಿ ಮಕ್ಕಳು, ಇಲ್ಲಿ ಒಂದು ನಾವು ಕನ್ಫ್ಯೂಷನ್ ಅನ್ನು ಮಾಡ್ಕೊಳ್ತೀವಿ. ನಮ್ಮ ಮಾತೃಭೂಮಿ ಪಾಠದಲ್ಲಿ ಕೂಡ ಪ್ರಕೃತಿ ಸೌಂದರ್ಯ ಬಂದಿದೆ, ಅದೇ ತರನಾಗಿ ಕರ್ನಾಟಕ ಸಂಪದಾದಲ್ಲಿನೂ ಕೂಡ ಪ್ರಕೃತಿ ಸೌಂದರ್ಯ ಬಂದಿದೆ. ಕರ್ನಾಟಕ ಕಿ ಪ್ರಕೃತಿ ಸೌಂದರ್ಯ ಅಂದ್ರೆ ಈ ಪಾಠದಿಂದ ಬರೀಬೇಕು. मातृभूमि की या फिर भारत माता या फिर भारत माँ का प्राकृतिक सुषमा या फिर प्राकृतिक सौंदर्य ಅಂದ್ರೆ ಪದ್ಯ ಪಾಠದಿಂದ ಮಕ್ಕಳೇ ಬರಿಬೇಕಾಗತ್ತೆ. ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ, ಸರಳವಾಗಿ ಇಲ್ಲಿಂದ ನೀವು ಅಂಕಗಳನ್ನು ಗಳಿಸಬಹುದು. ಇನ್ನು ಮುಂದುವರೆದು ಮತ್ತೆ ಯಾವ ಪ್ರಶ್ನೆಯನ್ನು ಕೇಳಲಾಗತ್ತೆ ಕರ್ನಾಟಕ ಸಂಪದಾದಿಂದ ಅಂದ್ರೆ ಬೆಂಗಳೂರು ಮೇ ಕೌನ್ ಕೌನ್ ಸಿ ಬೃಹತ್ ಸಂಸ್ಥಾಯೇ ಹೇ ಎನ್ನುವಂಥದ್ದು ನೇರವಾಗಿರುವಂತಹ ಪ್ರಶ್ನೆ ನಮ್ಮ ಪುಸ್ತಕದಲ್ಲಿ ಇದೆ. ಆದರೆ ಈ ಸಲ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಬೆಂಗಳೂರು ವಿಶ್ವಭರ ಮೇ ಪ್ರಸಿದ್ಧ ಹೈ, 100 ಉದಾಹರಣ ಸ್ಪಷ್ಟ ಕೀಜಿಯೇ ಎನ್ನುವಂಥದ್ದನ್ನ ಕೇಳಲಾಗಿತ್ತು ಮಕ್ಕಳೇ. ಎರಡೂ ಪ್ರಶ್ನೆ ಟೈಪ್ಗಳಿಗೆ ಒಂದೇ ಉತ್ತರವನ್ನ ಬರಿಬೇಕಾಗತ್ತೆ. ಇನ್ನು ಮುಂದುವರೆದು ಹಲವಾರು ಸಲ 4 ಅಂಕಗಳಿಗೆ 3 ಅಂಕಗಳಿಗೆ ಈ ಪ್ರಶ್ನೆ ಯಾವ ಪ್ರಶ್ನೆ ಅಂದ್ರೆ ಕರ್ನಾಟಕ ಶಿಲ್ಪಕಲಾ और वस्तुकला का वर्णन कीजिए, कर्नाटक के शिल्पकला का वर्णन कीजिए. ಹಲವಾರು ಸಲ ಪ್ರಶ್ನೆಗಳನ್ನ ಕೇಳಲಾಗಿ ಈ ಪ್ರಶ್ನೆಯನ್ನ ಮಿಸ್ ಮಾಡಲೇಬೇಡಿ. अभी तरनागी कर्नाटक की श्री वृद्धि में किन राजवंशजों और शासकों ने अपना महत्वपूर्ण योगदान दिया है, 2 ಅಂಕಗಳಿಗೆ ಇದನ್ನು ಕೂಡ ಹಲವಾರು ಬಾರಿ ಕೇಳಲಾಗಿದೆ. ಇನ್ನು ಕೊನೆಯದಾಗಿ ಅತಿ ಮುಖ್ಯವಾಗಿ ಮಕ್ಕಳೇ ಕನ್ನಡ ಭಾಷಾ और संस्कृति को कर्नाटक के साहित्यकारों की देन क्या है, 4 ಅಂಕಗಳಿಗೆ ಈ ಪ್ರಶ್ನೆಯನ್ನು ಹಲವಾರು ಸಲ ಕೇಳಲಾಗಿದೆ. कर्नाटक की शिल्पकला और वस्तुकला ಹಾಗೂ ಕನ್ನಡ ಭಾಷಾ और संस्कृति में कर्नाटक के साहित्यकारों की देन ಅತಿ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಮಕ್ಕಳೇ. ಇಲ್ಲಿಂದ 3 ಅಥವಾ 4 ಅಂಕಗಳು ನಮಗೆ ಬಂದೇ ಬರ್ತವೆ ಮಕ್ಕಳೇ. ಸೊ ಇದನ್ನ ನಾವು ಬಹಳಷ್ಟು ಲಕ್ಷ್ಯ ಕೊಟ್ಟು ಅದನ್ನ ಮಾಡಬೇಕು. ಇನ್ನು ನಮ್ಮ ಕೊನೆಯ ಪಾಠ ಬಾಲಶಕ್ತಿ ಪಾಠ, ಇಲ್ಲಿನೂ ಕೂಡ 2 ಅಥವಾ 3 ಅಂಕಗಳು ಈ ಒಂದು ಪಾಠದಿಂದ ಬಂದೇ ಬರ್ತವೆ. ನಮ್ಗೆಲ್ಲ ಗೊತ್ತಿರುವಂತೆ ಬಾಲಶಕ್ತಿ ಟೋಲಿ ನೇ ಗಾಂವ್ ಕೋ ಆದರ್ಶ ಗಾಂವ್ बनाने के लिए क्या क्या कार्य किए ಎನ್ನುವಂತ ಪ್ರಶ್ನೆ ಕೇಳಬಹುದು. ಅಥವಾ ಅದನ್ನೇ ಬಾಲಶಕ್ತಿ
टोली ने गांव को आदर्श गांव कैसे बनाया ಅಂತನೂ ಕೂಡ ಕೇಳಬಹುದು, ಅಥವಾ गांव की सफाई के लिए बालक क्या क्या करते थे ಅಂತನೂ ಕೂಡ ಕೇಳಬಹುದು, ಅಥವಾ ಬಾಲ ಶಕ್ತಿ ಟೋಲಿ के क्या क्या नियम थे, ಎಲ್ಲ ಹಲವಾರು ಟೈಪ್ಸ್ ಗಳ ಕ್ವೆಶ್ಚನ್ಗೆ ಒಂದೇ ಮಕ್ಕಳೇ ಉತ್ತರ ಆಗಿರುತ್ತೆ. ಸೊ ಈ ತರನಾಗಿ ನಾವು 17 ಪಾಠಗಳು ನೋಡ್ಬೇಕಾಗತ್ತೆ. ಸೊ ಮುಖ್ಯವಾಗಿರುವಂತದ್ದು ಪ್ರಶ್ನೆ, ಪ್ರತಿಯೊಂದು ಪಾಠ ನಾವು ಮಾಡಲೇಬೇಕು. ಹಿಂದಿಲಿ ಔಟ್ ಆಫ್ ಔಟ್ ತೆಗಿಬೇಕು ಅಂದ್ರೆ ಪ್ರತಿಯೊಂದು ಪಾಠ ನಾವು ಮಾಡಲೇಬೇಕಾಗತ್ತೆ. ಗಿಲ್ಲು, ಇಂಟರ್ನೆಟ್ ಕ್ರಾಂತಿ, ತದನಂತರ ಕರ್ನಾಟಕ ಸಂಪದ, ಬಸಂತ್ ಕಿ ಸಚ್ಚಾಯಿ, ಎಲ್ಲ 3 ಅಥವಾ 4 ಅಂಕದ ಪ್ರಶ್ನೆಗಳು ಇಲ್ಲಿಂದ ಬರುವಂತ ಚಾನ್ಸಸ್ಗಳು ಹೆಚ್ಚಿಗೆ ಇದಾವೆ. ಸೊ ಈ ಪಾಠಗಳನ್ನ ಸ್ವಲ್ಪ ಹೆಚ್ಚಿಗೆ ಗಮನ ಕೊಟ್ಟು ಓದಿ. ತದನಂತರ ಪದ್ಯ ಪಾಠದಿಂದ ನಮಗೆ 20 ಅಂಕಗಳು ಬರ್ತವೆ. 6 ಪ್ರಶ್ನೆಗಳನ್ನ ಮಾಡಿದರೆ ಮಕ್ಕಳೇ 6 ಪದ್ಯ ಪಾಠಗಳಿದಾವೆ. 12 ಪ್ರಶ್ನೆಗಳನ್ನ ಮಾಡಿದರೆ 2ರಲ್ಲಿ 1 ಫಿಕ್ಸ್ ಮಕ್ಕಳೇ ಬಂದೇ ಬಂದಿರುತ್ತೆ. ಹೋದ ವರ್ಷ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತ ಪ್ರಶ್ನೆಗಳನ್ನ ಬಿಟ್ಟು ನಾವು ಮಾಡಿದರೆ ಫಿಕ್ಸ್ ನಮಗೆ 6 ಪ್ರಶ್ನೆಗಳು ಸಿಗ್ತವೆ. ರಿಪೀಟೆಡ್ನು ಕೂಡ ಆಗ್ಬೋದು. ಸೊ ಅದಕ್ಕಾಗಿ 12 ಪ್ರಶ್ನೆಗಳನ್ನ ಸಂಪೂರ್ಣವಾಗಿ ಮಾಡಿ ಅಲ್ಲಿ ಒಂದು ನಮಗೆ ಪದ್ಯಭಾಗ ಸಿಗುತ್ತೆ. ಕವಿತಾಂಶ ಪೂರ್ಣ ಕೀಜಿ, ಅಸಫಲತಾ ಏಕ್ ಚುನೌತಿ ಹೈ, ತದನಂತರ ದುಹೆಯ ಭಾವಾರ್ಥ ನಮಗೆ 7 ಅಂಕಗಳು ಔಟ್ ಆಗಿಬಿಟ್ಟಿದಾವೆ ಆಲ್ರೆಡಿ, ಇದನ್ನು ಕೇಳ್ತಾರೆ. ಅದನಂತರ ಪೂರಕ ವಾಚನದಿಂದ ಮಕ್ಕಳೇ 2 ಅಂಕದ 2 ಪ್ರಶ್ನೆಗಳು ಬರ್ತವೆ, 4 ಅಂಕಗಳನ್ನ ಕೇಳಲಾಗತ್ತೆ. ಶನಿ ಸಬ್ಸೆ ಸುಂದರ ಗ್ರಹ, ಅಲ್ಲಿಂದ ಪ್ರಶ್ನೆಗಳು ಬರ್ತವೆ. ಶನಿ ಕಿಸ್ಕಾ ಪುತ್ರ ಹೈ ಅಥವಾ ಶನಿಚರ್ ಕಾ ಅರ್ಥ ಕ್ಯಾ ಹೈ ಅದನ್ನು ಕೇಳಬಹುದು. ಇನ್ನ ಮುಂದಿನ ಪ್ರಶ್ನೆ, ಶನಿಚರ್ ಕಾ शनि ग्रह का निर्माण किस प्रकार हुआ है, या फिर शनि एक अत्यंत ठंडा ग्रह है क्यों, ಅದನ್ನು ಕೂಡ ಕೇಳಬಹುದು. या फिर शनि किन किन गैसों से बना है ಅದರ ಬಗ್ಗೆ ಕೇಳಬಹುದು. ಅಥವಾ ಟೈಟಾನ್ ಉಪಗ್ರಹಕ್ಕೆ ಬಾರೆ ಮೇಲೆ ಲಿಖಿ. ಹೀಗೆ ಯಾವುದಾದ್ರೂ ಒಂದು ಪ್ರಶ್ನೆ 2 ಅಂಕಕ್ಕೆ ಶನಿ ಸಬ್ಸೆ ಸುಂದರ ಗ್ರಹದಿಂದ ಬಂದೇ ಬರುತ್ತೆ. ಇನ್ನು ಸತ್ಯ ಕಿ ಮಹಿಮಾ 2 ಪಾಠಗಳನ್ನ ಮಾಡಿ ಬೇಕಿದ್ರೆ ನೀವು ಚಾಯ್ಸ್ ತಗೋಬಹುದು. ಮುಂದಿನ ಪಾಠ ನಾಗರಿಕ ಕರ್ತವ್ಯ, ಯಾಕಂದ್ರೆ ನಮ್ಮ 23ನೇ ಪ್ರಶ್ನೆ 2 ಪ್ರಶ್ನೆಗಳು ಅಥವಾ ಪ್ರಶ್ನೆಗಳು ಇರ್ತವೆ. 2 ಶನಿ ಸಬ್ಸೆ ಸುಂದರ ಗ್ರಹ ಅಲ್ಲಿಂದನೇ ಬರ್ತವೆ. ತದನಂತರ ಸತ್ಯ ಕಿ ಮಹಿಮಾದಿಂದನೂ ಕೂಡ 24ನೇ ಪ್ರಶ್ನೆ ಸತ್ಯಕ್ಕೆ ಮಹಿಮಾದಿಂದ 1 ಕೇಳ್ತಾರೆ. ತದನಂತರ ನಾಗರಿಕ ಕರ್ತವ್ಯ ಅಲ್ಲಿಂದ 1 ಪ್ರಶ್ನೆಯನ್ನ ಕೇಳಲಾಗುತ್ತೆ. ಶಾಸ್ತ್ರೋं में सत्य बोलने के तरीके को कैसे समझाया गया है ಅದನ್ನು ಕೇಳಬಹುದು. ಮುಂದೆ गांधी के सत्य के कथन के बारे में बताइए, या फिर गांधी जी सत्य के बारे में क्या कहते थे. संसार के महान व्यक्तियों ने सत्य का सहारा लिया है, सो उदाहरण समझाइए. सत्य हरिश्चंद्र के बारे में पूछा जा सकता है. ಹೀಗೆ ಹಲವಾರು ಪ್ರಶ್ನೆಗಳು ಸತ್ಯಕ್ಕೆ ಮಹಿಮಾದಿಂದ ಕೂಡ ಕೇಳಬಹುದು. ನಾಗರಿಕ ಕರ್ತವ್ಯ ಸಂಪೂರ್ಣವಾಗಿ ಆ ಎಲ್ಲ ಕರ್ತವ್ಯಗಳನ್ನು ಓದ್ಕೊಂಡ್ಬಿಡಿ ಮಕ್ಕಳೇ. ಆಮೇಲೆ ನಮಗೆ ಗೊತ್ತಿರುವಂತೆ ವ್ಯಾಕರಣ ಭಾಗ. ಸೊ ನನ್ನ ಇವತ್ತಿನ ಫೋಕಸ್ ಇರುವಂತದ್ದು ಕೇವಲ ಪದ್ಯ ಹಾಗೂ ಗದ್ಯ ಪಾಠದಿಂದ ಬರಬಹುದಾದ ಹಾಗೂ ಹಲವಾರು ಸಲ ಕೇಳಿದ ಅಥವಾ ಕೇಳಬಹುದಾದ ಪ್ರಶ್ನೆ ಹಾಗೂ ಅದರಲ್ಲಿ ಟೈಪ್ಸ್ಗಳು ಯಾವ ತರನಾಗಿರ್ತವೆ ಅನ್ನೋದ್ರ ಬಗ್ಗೆ ಇತ್ತು. ಸೊ ವ್ಯಾಕರಣದಿಂದ ತಮಗೆಲ್ಲರೂ ಗೊತ್ತೇ ಇದೆ. 8 ಮಲ್ಟಿಪಲ್ ಚಾಯ್ಸ್ MCQ ಕ್ವಶನ್ಗಳು ಬರ್ತವೆ. ಲಿಂಗ ಕೇಳಬಹುದು, ಲಿಂಗ, ವಚನ, ವಿಲೋಮ ಶಬ್ದ, ಕಾರಕ ಚಿಹ್ನೆಗಳು, ಕರ್ತಾನೆ, ಕಲ್ಪ 8 ಕಾರಕಗಳು, ತದನಂತರ ವಿರಾಮ ಚಿಹ್ನೆಗಳು 9 ವಿರಾಮ ಚಿಹ್ನೆಗಳಿದ್ದಾವೆ. ಸಂಧಿ ಕೇಳಬಹುದು, ಸ್ವರ ಸಂಧಿ, ವ್ಯಂಜನ ಸಂಧಿ, ವಿಸರ್ಗ ಸಂಧಿ. ಅತಿ ಹೆಚ್ಚಿಗಾಗಿ ನಮಗೆ ಸ್ವರ ಸಂಧಿನ ಕೇಳ್ತಾರೆ. ದೀರ್ಘ ಸಂಧಿ ಹೇ, ಗುಣ ಸಂಧಿ ಹೇ, ವೃದ್ಧಿ ಸಂಧಿ ಹೇ, ಎಣ್ ಸಂಧಿ ಹೇ, ಯಾದಿ ಸಂಧಿ. ಇಲ್ಲಿಂದನೇ ಕೂಡ ನಮಗೆ ಇಲ್ಲಿಂದನೇ ಅತಿ ಹೆಚ್ಚಿಗೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ತದನಂತರ ಸಮಾಸ 6 ಸಮಾಸಗಳಿದ್ದಾವೆ, ಅದನ್ನು ಕೂಡ ಅಭ್ಯಾಸ ಮಾಡಿ. ಪ್ರೇರಣಾರ್ಥಕ ಕ್ರಿಯಾರು, ಪ್ರಥಮ ಪ್ರೇರಣಾರ್ಥಕ, ದ್ವಿತೀಯ ಪ್ರೇರಣಾರ್ಥಕ. ಅತಿ ಹೆಚ್ಚಿಗೆ ನಮಗೆ ಕೇಳೋದು ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪನೆ ಪರೀಕ್ಷೆಯಲ್ಲಿ ಕೇಳ್ತಾರೆ. ತದನಂತರ ಏಕಲ್ ಶಬ್ದ, यानी अनेक शब्दों के लिए एक शब्द. फॉर एग्जाम्पल ಉದಾಹರಣೆಗಾಗಿ जिसकी संतान न हो उसको क्या कहा जाता है, निस्संतान कहा जाता है. ಈ ತರನಾಗಿರ್ತಕ್ಕಂಥ ಏಕಲ್ ಶಬ್ದಗಳಿಗೆ ಪ್ರಶ್ನೆಯನ್ನ ಬರುತ್ತೆ. ಮುಹಾವರೆ ಕಹಾವತದಿಂದ 1 ಅಂಕ ಬರುತ್ತೆ. ಕಾಲನ್ನು ಕೂಡ ಕೇಳಬಹುದು. ಕಿ और ಕಿ, ಹ್ರಸ್ವ ಕಿ, ದೀರ್ಘ ಕಾ ಪ್ರಯೋಗ, ಅಲ್ಲಿಂದ ಕೂಡ ಮಕ್ಕಳೇ ಪ್ರಶ್ನೆ ಬರಬಹುದು. ಇನ್ನು ರಚನಾ ಭಾಗದಿಂದ 16 ಅಂಕಗಳು. ಅನುವಾದ ಬರುತ್ತೆ, 3 ಅಂಕಗಳಿಗೆ ಅನುವಾದ ಬರುತ್ತೆ. ಗದ್ಯಾಂಶ ಬರುತ್ತೆ, ಪ್ಯಾಸೇಜ್ ಬರುತ್ತೆ. ಗದ್ಯಾಂಶ ಅಂದ್ರೆ ಪತ್ರ 5 ಅಂಕಗಳಿಗೆ, ನಿಬಂಧ 4 ಅಂಕಗಳಿಗೆ. ಹೀಗೆ ಮಕ್ಕಳೇ ಚೆನ್ನಾಗಿ ಅಭ್ಯಾಸವನ್ನ ಮಾಡಿ. ಈ ವಿಡಿಯೋ ನಿಮಗೆ ಬಹಳಷ್ಟು ಉಪಯುಕ್ತವಾಗಿದೆ ಅಂತ ನಾನು ಅನ್ಕೊಳ್ತೀನಿ. ಇಂಥ ಮತ್ತೆ ಮಾಹಿತಿಯನ್ನ ಪಡೆದುಕೊಳ್ಳಲಿಕ್ಕೆ ಜಕಾರ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಹಾಗೂ ನಿಮ್ಮ ಪ್ರೋತ್ಸಾಹ, ನಿಮ್ಮ ಬೆಂಬಲ ಜಕಾರ ಅಕಾಡೆಮಿಗೆ, ನಿಮ್ಮ ಪ್ರೀತಿ ಹೀಗೆ ಇರಲಿ ಅಂತ ಹೇಳ್ತಾ ಈ ಒಂದು ಸೆಷನ್ ಅನ್ನ ಇಲ್ಲಿಗೆ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಹೊಸ ವಿಚಾರಗಳೊಂದಿಗೆ ಭೇಟಿಯಾಗೋಣ. ಜೈ ಹಿಂದ್.